ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ದ ಸೆಕೆಂಡ್ ಕ್ಲಾಸ್. ನೆನ್ನೆ ಫಸ್ಟ್ ಕ್ಲಾಸ್ ಮುಗಿದಿದೆ, ಅಂದರೆ ಮೊದಲನೇ ಶೋ ಮುಗಿದಿದೆ. ಐ ಗಾಟ್ ಅ ಗುಡ್ ರೆಸ್ಪಾನ್ಸ್ ಫ್ರಮ್ ಆಲ್. ಓಕೆನಾ, ಎಲ್ಲರಿಂದನೂ ಗುಡ್ ರೆಸ್ಪಾನ್ಸ್ ಇದೆ. ಈ ಒಂದು ಶೋ ಹೀಗೇನೆ ಎಫೆಕ್ಟಿವ್ ಆಗಿ ಪ್ರೊಡಕ್ಟಿವ್ ಆಗಿ ಇರಬೇಕು ಮತ್ತು ಎಲ್ಲ ಒಂದು ಸ್ಟೂಡೆಂಟ್ಸ್ಗೂ ರೀಚ್ ಆಗಬೇಕು. ಓಕೆನಾ, ದಯವಿಟ್ಟು ಎಲ್ಲರಿಗೂ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. RRB ಕರ್ನಾಟಕದಲ್ಲಿ ಯಾರ್ಯಾರು ಓದ್ತಿದ್ದೀರಾ ಅವ್ರಿಗೆಲ್ಲರಿಗೂ ಹೆಲ್ಪ್ ಆಗಬೇಕು. ಓಕೆನಾ, ಸ್ಟಾರ್ಟ್ ಮಾಡೋಣ ಈ ದಿನ ಶೋ. ಮತ್ತು ನನಗೆ ಕಮೆಂಟಲ್ಲಿ ತಿಳಿಸ್ಕೊಡಿ, ಶೋ ತುಂಬ ಲೆಂತಿಯಾಗಿರಬೇಕಾ ಅಥವಾ ಸ್ಲೋಗ್ ಬೇಕಾ ಅಥವಾ ಬೇಗ ಮುಗಿಸ್ಬೇಕಾ, ಮತ್ತು ಏನು ಯಾವ ಫೇಸಲ್ಲಿ ಹೇಳ್ಬೇಕು. ಓಕೆನಾ, ಈಗ ಫಾರ್ ಎಕ್ಸಾಂಪಲ್ ಒಂದು ಕ್ವಶನ್ ತೊಗೊಂಡ್ರೆ ಫುಲ್ಲು ಬ್ರೀಫಾಗಿ ಹೇಳ್ಬೇಕಾ ಅಥವಾ ಸ್ವಲ್ಪ ಮೇಲ್ಮೇಲೆ ಮಾಡಿ ಸರ್ ಅಂತ ನಿಮ್ಗೆ ಹೆಂಗೆ ಅನಿಸುತ್ತೆ ಹೇಳಿ. ಯಾಕಂದರೆ ಇದು ಒನ್ ಮಂತ್ ಗಂಟೆ ಕವರ್ ಮಾಡೋದಲ್ವಾ, ನಾವು ಸ್ವಲ್ಪ ಸ್ವಲ್ಪ ನಿಧಾನಕ್ಕೆ ಮಾಡ್ಕೊಂಡು ಹೋದ್ರೆ ಏನೂ ಪರವಾಗಿಲ್ಲ. ಓಕೆನಾ, ಕಮೆಂಟಲ್ಲಿ ತಿಳಿಸಿ ಹೇಗಿರಲಿ ಶೋ ಅಂತ. ಓಕೆನಾ, ಜಾಸ್ತಿ ಲೆಂತ್ ಬೇಕಾ ಬೇಗ ಮುಗಿಸಿ ಸರ್ ಅಂತಂದ್ರು ಕಮೆಂಟಲ್ಲಿ ತಿಳಿಸಿ. ಓಕೆನಾ, ಮೊದಲನೇ ಕ್ವಶನ್ ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅ ಎಕ್ಸಾಂಪಲ್ ಆಫ್ ಅ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್? ಕೆಳಗಿನ ಯಾವುಗಳಲ್ಲಿ ಯಾವುದು ದ್ವಿಸ್ಥಾನ ಪದ್ಧತಿ ಕ್ರಿಯೆಗೆ ಉದಾಹರಣೆ ಆಗಿದೆ ಅಂತ ಕೇಳಿದ್ದಾರೆ. ಹಾಗಾದರೆ ಏನಿದು ನಮ್ಮ ಕೀ ಟರ್ಮಿನಾಲಜಿ? ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಈಗ ರಿಯಾಕ್ಷನ್ಸಲ್ಲಿ ರಿಯಾಕ್ಷನ್ ಅಂದರೆ ಏನಪ್ಪ? ಎರಡು ಕೆಮಿಕಲ್ ಕಾಂಪೌಂಡ್ಸ್ಗಳು ಏನಾದರೂ ಒಂದು ಪರಸ್ಪರ ರಿಯಾಕ್ಟ್ ಆದರೆ ಅದನ್ನು ನಾವೇನಂತ ಕರಿತೀವಿ? ರಿಯಾಕ್ಷನ್ ಅಂತ ಕೇಳ್ತೀವಿ. ರಿಯಾಕ್ಷನ್ ಆದಾಗ ಏನಾಗುತ್ತೆ, ಒಂದು ಕಾಂಪೌಂಡಿರೋಂಥ ಒಂದು ಅಯಾನ್ಸು ಅಥವಾ ಬೇರೆ ಕಾಂಪೌಂಡಲ್ಲಿರೋಂಥ ಒಂದು ಅಯಾನ್ಸು ಒಂದು ಮಿಕ್ಸ್ ಆಗುತ್ತೆ ಅಥವಾ ಏನಾಗುತ್ತೆ, ಎಕ್ಸ್ಚೇಂಜ್ ಆಗುತ್ತೆ. ಏನಾದರೂ ಒಂದು ರಿಯಾಕ್ಷನ್ ಆಗುತ್ತೆ ಅಥವಾ ಚೇಂಜ್ ಆಗುತ್ತೆ. ಅದ್ರ ಫಾರ್ಮ್ ಏನಾಗುತ್ತೆ, ಚೇಂಜ್ ಆಗುತ್ತೆ. ಅದನ್ನು ನಾವು ರಿಯಾಕ್ಷನ್ ಅಂತ ಕರಿತೀವಿ. ಹಾಗಾದರೆ ರಿಯಾಕ್ಷನಲ್ಲಿ ಎಷ್ಟೊಂದು ಥರ ಟೈಪ್ಸ್ ಇದೆ. ಮೊದಲನೇ ನೋಡೋದಾದರೆ ಒಂದು ಕಾಂಬಿನೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಅದಾದಮೇಲೆ ನೆಕ್ಸ್ಟು ಡಿಕಾಂಪೋಸಿಷನ್ ರಿಯಾಕ್ಷನ್ ಅಂತ ಕರಿತೀವಿ. 3 ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. 4ನೇದು ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಕರಿತೀವಿ. ಅದಾದಮೇಲೆ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂತಲೂ ಕರಿತೀವಿ. ಓಕೆನಾ, ಅದಾದಮೇಲೆ ಇಷ್ಟೊಂದು ಥರ ರಿಯಾಕ್ಷನ್ ಇದೆ ಅಲ್ವಾ. ನಮ್ಗೆ ಯಾವ್ದ್ರ ಬಗ್ಗೆ ಕೇಳಿದ್ದಾರೆ? ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಕೇಳಿದ್ದಾರೆ. ನೋಡಿ ನೆನ್ಪಿಟ್ಕೊಳ್ಳಿ, ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಆಗಿರ್ಬೋದು, ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಆಗಿರ್ಬೋದು ಅಥವಾ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಆಗಿರೋದು, ಇದು 3 ಕೂಡ ಇಂಪಾರ್ಟೆಂಟ್ ಟಾಪಿಕ್. ಅದಲ್ಲದೆ ನಮಗೆ ಟೈಪ್ಸ್ ಆಫ್ ರಿಯಾಕ್ಷನ್ ಬಗ್ಗೆ ಗೊತ್ತಿರಬೇಕು. ಓಕೆನಾ, ಟೈಪ್ಸ್ ಆಫ್ ರಿಯಾಕ್ಷನ್. ಈ ಟೈಪ್ಸ್ ಆಫ್ ರಿಯಾಕ್ಷನ್ ನೋಡೋದಾದರೆ ನಾನು ಸಿಂಪಲಾಗಿ ಹೇಳ್ಕೊಡ್ತೀನಿ, ಸಿಂಪಲಾಗಿ ನೆನ್ಪಿಟ್ಕೊಳ್ಳಿ. ಮೊದಲನೇ ಟೈಪು ಕಾಂಬಿನೇಷನ್ ರಿಯಾಕ್ಷನ್ ಅಂತ ಕರಿತೀವ. ಯಾವಾಗಪ್ಪ ಅಂತಂದರೆ A ಒಂದು ಕಾಂಪೌಂಡು ಮತ್ತು B ಒಂದು ಕಾಂಪೌಂಡು, ಇವೆರಡು ರಿಯಾಕ್ಟ್ ಆದಾಗ ಏನಾಗುತ್ತೆ? AB ಕಾಂಪೌಂಡ್ ಆಗುತ್ತೆ. ಓಕೆನಾ, ಒಂದು ಸಿಂಗಲ್ ಕಾಂಪೌಂಡ್ ಆಗುತ್ತೆ. ಅದನ್ನು ನಾವು ಕಾಂಬಿನೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಈಗ ಎರಡನೇ ನೆನ್ಪಿಟ್ಕೊಳ್ಳಿ, ಇದು AB ಅಂತ ಒಂದು ಕಾಂಪೌಂಡು, ಒಂದು ಸಿಂಗಲ್ ಕಾಂಪೌಂಡು. ಎರಡು ರಿಯಾಕ್ಟ್ ಆದಾಗ ಏನಾಗುತ್ತೆ? Aನೇ ಬೇರೆ ಕಾಂಪೌಂಡು ಪ್ಲಸ್ ಬಿನೇ ಬೇರೆ ಕಾಂಪೌಂಡಾಗಿ ಸಪ್ರೇಟ್ ಆಗುತ್ತೆ. ಇದನ್ನು ನಾವೇಂತ ಕರಿತೀವಿ ಅಂದರೆ ಡಿಕಂಪೋಸಿಷನ್ ರಿಯಾಕ್ಷನ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಇವೆರಡು ಈಸಿ ಅಲ್ವಾ. ಈಗ ಮೂರನೇದು ಏನಪ್ಪ ಅಂತಂದರೆ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಕರಿತೀವಿ. ಓಕೆನಾ, ಈ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನಲ್ಲಿ ಏನಪ್ಪ ಅಂದರೆ ಇಲ್ಲಿ AB ಇರುತ್ತೆ ಪ್ಲಸ್ C ಇರುತ್ತೆ. ಓಕೆನಾ, ಇವಾಗ A ಪ್ಲಸ್ CB. ಓಕೆನಾ, AB ಒಂದು ಕಾಂಪೌಂಡು, C ಒಂದು ಕಾಂಪೌಂಡು. ರಿಯಾಕ್ಷನ್ ಆದಮೇಲೆ ಏನಾಗುತ್ತೆ? Aನೇ ಸಪ್ರೇಟ್ ಕಾಂಪೌಂಡು, CBನೇ ಸಪ್ರೇಟ್ ಕಾಂಪೌಂಡ್ ಆಗುತ್ತೆ. ಈ ಥರ ಒಂದು ರಿಯಾಕ್ಷನ್ ಏನಂತೀವಿ ಅಂತಂದರೆ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಕರಿತೀವಿ. ಇಲ್ಲಿ B ಮಾತ್ರ Cಗೆ ಹೋಗಿ ಸೇರ್ಕೊಳ್ತಿದೆ. ಹಾಗಾದರೆ ನಾಲ್ಕನೇದು ಯಾವುದಪ್ಪ ಅಂತಂದರೆ ಡಬಲ್ ಡಿಸ್ಪ್ಲೇಸ್ಮೆಂಟ್. ಇಲ್ಲಿ ನೋಡಿ, A ಮತ್ತು B ಪ್ಲಸ್ C ಮತ್ತು D ಎರಡು ಕಾಂಪೌಂಡಾ ಈಸ್ ಈಕ್ವಲ್ ಟು ಇದೆರಡು ರಿಯಾಕ್ಟ್ ಆದಾಗ ಏನಾಗುತ್ತೆ? A ಮತ್ತು D ಆಗುತ್ತೆ ಪ್ಲಸ್ B ಮತ್ತು C ಆಗುತ್ತೆ. ಓಕೆನಾ, ಯಾಕೆ? ಡಿ ಇದ್ದಿದ್ದು ಎಗೆ ಹೋಗುತ್ತೆ, ಬಿ ಇದ್ದಿದ್ದು ಸಿಗೆ ಬರುತ್ತೆ. ಓಕೆನಾ, ನಾನು ಎಕ್ಸಾಂಪಲ್ ABCD ಕೊಟ್ಟು ಹೇಳ್ತಿದ್ದೀನಿ, ಬಟ್ ಅಲ್ಲಿ ಕಾಂಪೌಂಡ್ಸ್ಗಳಿಗೆ ತಗೋಬೇಕು. ಈ ಥರ ನೆನ್ಪಿಟ್ಕೊಳ್ಳಿ. ಡಿ ಇದ್ದಿದ್ದು ಎಗೆ ಬರುತ್ತೆ, ಬಿ ಇದ್ದಿದ್ದು ಸಿಗೆ ಬರುತ್ತೆ. ಇಲ್ಲಿ ಎರಡು ಎಲಿಮೆಂಟ್ಸು ಟ್ರಾನ್ಸ್ಫರ್ ಆಗ್ತಿದೆಯಲ್ವಾ, ಅಯಾನ್ಸ್ಗಳು ಅಥವಾ ಅಯಾನ್ಸ್ಗಳು ಟ್ರಾನ್ಸ್ಫರ್ ಆಗ್ತಿದೆಯಲ್ಲ, ಅದನ್ನು ನಾವೇನಂತ ಕರಿತೀವಿ? ಎರಡು ಇರೋದಕ್ಕೆ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಕರಿತೀವಿ. ಹಾಗಾದರೆ ಮೂರನೇದಲ್ಲಿ ಬರೀ ಒಂದು ಟ್ರಾನ್ಸ್ಫರ್ ಆಗ್ತಿತ್ತು, ಅದಕ್ಕೆ ಅದನ್ನು ಸಿಂಗಲ್ ಡಿಸ್ಪ್ಲೇಸ್ಮೆಂಟ್ ಅಥವಾ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಈಗ ಎರಡು ಕಂಬೈನ್ ಎಲಿಮೆಂಟಲ್ಲಿ ಒಂದು ಇದು ಈ ಕಡೆ ಹೋಗಬೇಕು, ಇನ್ನೊಂದು ಈ ಕಡೆ ಬರಬೇಕು, ಅದನ್ನು ನಾವೇನಂತ ಕರಿತೀವಿ? ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಕರಿತೀವಿ. ಓಕೆನಾ, ಆನ್ಸರ್ ಮಾಡೋಣ. ಈಗ ಯಾವುದಪ್ಪ ಪಾತ್ರ ಇರುತ್ತೆ ಅಂತ ನೋಡೋ. ಫಸ್ಟ್ ನೋಡೋಣ, FeCuSO4 ಇದೇನಾಗುತ್ತೆ? FeSO4 ಈ ಕಡೆ ಬಂದರೆ ಇದು ಸಿಂಗಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಲ್ವಾ. ಸಿಂಗಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ನಮ್ಮ ಕೇಳಿರೋದು ಡಬಲ್ ಡಿಸ್ಪ್ಲೇಸ್ಮೆಂಟ್. ನೆಕ್ಸ್ಟ್ ನೋಡೋಣ, H2 ಪ್ಲಸ್ O2 H2O ಇದು ಯಾವುದಕ್ಕಪ್ಪ? ಇದು ಕಾಂಬಿನೇಷನ್ ರಿಯಾಕ್ಷನ್ಗಲ್ವಾ. ನೆಕ್ಸ್ಟು CaCO3 ಮತ್ತು CaCO3ಗೆ ಏನಾಗುತ್ತೆ? CaO ಸಪ್ರೇಟ್ ಆಗುತ್ತೆ, CO2 ಸಪ್ರೇಟ್ ಆಗುತ್ತೆ. ಇದನ್ನ ಏನಂತ ಕರಿತೀವಿ? ಡಿಕಂಪೋಸಿಷನ್ ರಿಯಾಕ್ಷನ್ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ಯಾವುದು ಲಾಸ್ಟ್ ಉಳಿದಿರೋದು ಅಬ್ಸರ್ವ್ ಆಗಿರುತ್ತೆ, Na2SO4 BaCl2 ಅಂತ ಕರಿತೀವಿ. Na2SO4 ಅಂತಂದರೆ ನೋಡಿ, Na2ಗೆ ಇವೆರಡು ಡಿವೈಡ್ ಮಾಡ್ಕೊಳ್ಳಿ. ಈಗ Cl ಇಲ್ಲಿಗೆ ಬರುತ್ತೆ, SO2 ಈ ಕಡೆಗೆ ಹೋಗುತ್ತೆ. ನೋಡ್ದಾ, NaCl ಬರಬೇಕು, 2NaCl, ಯಾಕಂದರೆ ಇಲ್ಲೂ ಎರಡೈತೆ, ಇಲ್ಲೂ ಎರಡೈತೆ, ಕ್ಲೋರಿನ್ ಎರಡೈತೆ, ಎನ್ನೆದು ಎರಡು ಐತೆ, ಅದಕ್ಕೋಸ್ಕರ 2NaCl BaSO4 ಈ ಥರ ಒಂದು ರಿಯಾಕ್ಷನ್ ನಾವೇಂತ ಕರಿತೀವಿ ಅಂದರೆ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಕರಿತೀವಿ. ನಮಗೆ ಎಕ್ಸಾಮಲ್ಲಿ ಇದೇ ಥರನೇ ಕೇಳೋದು.
ಓಕೆನಾ. ಬಟ್ ಇನ್ನೊಂದು ಸರಿ ನೆಕ್ಸ್ಟ್ ಏನಾರು ಕೇಳತ್ತಾದ್ರೆ ನಮ್ಮ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನಲ್ಲಿ ಈ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಆದಾಗ ಏನಾಗುತ್ತೆ, ಈ BaSO4 ಇದೆಯಲ್ಲ ಇದು ಒಂದು ಪ್ರೆಸಿಪಿಟೇಷನ್ ಫಾರ್ಮ್ ಮಾಡುತ್ತೆ. ಅಂದರೆ ವೈಟ್ ಕಲರ್ ಪ್ರೆಸಿಪಿಟೇಟ್ ಅಂತ ಕರಿತೀವಿ, ವೈಟ್ ಪ್ರೆಸಿಪಿಟೇಟ್. ಓಕೆನಾ, ಪ್ರೆಸಿಪಿಟೇಟ್ ಅಂತ ಕರಿತೀವಿ. ಆ ವೈಟ್ ಕಲರ್ ಪ್ರೆಸಿಪಿಟೇಟ್ ಏನಾಗುತ್ತಪ್ಪ ಅಂತಂದರೆ ಮೆಗ್ನೀಷಿಯಮ್ಗೆ ಹಾಕಿದಾಗ ಅದು ಹಾಲು ಥರ ಆಗ್ಬಿಡುತ್ತೆ. ಓಕೆ, ಸಾರಿ ಮೆಗ್ನೀಷಿಯಮ್ ಅಂತೀವಿ ನೀರೊಳಗೆ ಹಾಕಿದಾಗ, ಲೈಮ್ ವಾಟರ್ ಹಾಕಿದಾಗ ಅದು ಲೈಮ್ ಥರನೇ ವೈಟ್ ಕಲರಾಗಿ ಆಗ್ಬಿಡುತ್ತೆ. ವೈಟ್ ಕಲರ್ ಪ್ರೆಸಿಪಿಟೇಟ್ ಅಥವಾ ವೈಟ್ ಕಲರ್ ಪೌಡ್ರನ್ನ ಪ್ರೊಡ್ಯೂಸ್ ಮಾಡುತ್ತೆ BaSO4 ಅಂತ ನಮಗೆ ನೆನಪಿರಬೇಕು. ಸರಿನಾ. ಇದಿಷ್ಟು ಯಾವುದಕ್ಕೆ ಸಂಬಂಧಪಟ್ಟಿದ್ದು, ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ಗೆ ಸಂಬಂಧಪಟ್ಟಿದ್ದು. ಸೊ ಆಪ್ಷನ್ ಯಾವುದಪ್ಪ, ಡಿ ಇಸ್ ದ ಕರೆಕ್ಟ್ ಆನ್ಸರ್. ನಾನು ಎಲ್ಲನೂ ಕೊಟ್ಟಿದ್ದೀನಿ, ದಯವಿಟ್ಟು PDF ಡೌನ್ಲೋಡ್ ಮಾಡ್ಕೊಳ್ಳಿ. ಟೆಲಿಗ್ರಾಮ್ ಚಾನಲ್ ನಮ್ಮ ಗ್ರೂಪಲ್ಲಿ ಹಾಕಿರ್ತೀನಿ, ಚಾನಲ್ನ ಲಿಂಕಲ್ಲಿ ಹಾಕಿರ್ತೀನಿ, ಹೋಗಿ ಜಾಯ್ನ್ ಆಗಿ PDF ಡೌನ್ಲೋಡ್ ಮಾಡ್ಕೊಳ್ಳಿ. ಪ್ರತಿಯೊಂದು ಆನ್ಸರ್ನು ಅನಾಲಿಸಿಸ್ ಮಾಡಿ ನಾನು ಏನು ಹೇಳಿದ್ದೀನಿ ಅದನ್ನೆಲ್ಲನೂ ಕೂಡ ಇಲ್ಲಿ ಹಾಕಿರ್ತೀನಿ. ಓಕೆನಾ. ಸೊ ಈಗ ನಮಗೆ ಎಲ್ಲದಕ್ಕೂ ಫಾರ್ಮುಲಾ ಕೊಟ್ಟಿದ್ದೀನಿ ನೋಡಿ, ಯಾವುದ್ಯಾವುದಂತ ಫಾರ್ಮುಲಾ ಕೊಟ್ಟಿದ್ದೀನಿ. ಈ ಒಂದು ಫಾರ್ಮುಲಾ ಈ ಥರೊಳಗೆ ಐತಲ್ವಾ, ಇಷ್ಟು ಫಾರ್ಮುಲಾನ ನೆನ್ಪಿಟ್ಕೊಳ್ಳೇಬೇಕು. ಇದನ್ನು ಫಾರ್ಮುಲಾನ ನೆನ್ಪಿಟ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಏನಿಲ್ಲ, ಡೈಲಿ 5-5 ಸರಿ ನೋಡ್ತಾ ಇರಿ, 3ನೇ ದಿನಕ್ಕೆ ನಿಮ್ಮ ಮೈಂಡಲ್ಲೇ ಕುತ್ಕೊಬಿಟ್ಟಿರುತ್ತೆ. ಸರಿನಾ. ದ ಸಿಂಬಲ್ ಆಫ್ ಬಿ ರೆಪ್ರೆಸೆಂಟ್ಸ್ ವಿಚ್ ಎಲಿಮೆಂಟ್. ಬಿ ಚಿಹ್ನೆಯನ್ನು ಯಾವ ಮೂಲ ಧಾತುವನ್ನು ಪ್ರತಿನಿಧಿಸುತ್ತದೆ? ಸೊ ಬಿ ಅಂತ ಅಂದರೆ ಯಾವುದಪ್ಪ, ಈಗ ಎಲ್ಲ 4 ಆಪ್ಷನ್ದು ಯಾವುದೇ ನೋಡೋಣ. ಬ್ರೋಮೈನ್ಗೆ ಏನಂತ ಕರಿತೀವಿ, Br ಅಂತ ಕರಿತೀವಿ. ಬೇರಿಯಮ್ಗೆ Ba ಅಂತ ಕರಿತೀವಿ. ಬೆರಿಲಿಯಮ್ಗೆ Be ಅಂತ ಕರಿತೀವಿ. ಬೋರಾನ್ ಅಂದರೆ ಬೋರಾನ್ಗೆ B ಅಂತ ನಾವು ಕರಿತೀವಿ. ಆಪ್ಷನ್ ಯಾವುದು, ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ನೋಡಿ ಎಷ್ಟು ಈಸಿ ಕ್ವಶನ್ಸ್ ಕೇಳ್ತಾರೆ. ಬ್ರೋಮಾನ್, ಬೆರಿಲಿಯಮ್, ಬ್ರೊಮೈನ್, ಬೇರಿಯಮ್, ಬೆರಿಲಿಯಮ್, ಬೋರಾನ್ ಅಂತ. ಹಾಗಾದರೆ ಈ ಬೋರಾನು ನಮಗೆ ಯಾಕೆ ಪ್ಲ್ಯಾಂಟ್ಗೆ ತುಂಬ ಇಂಪಾರ್ಟೆಂಟ್? ಓಕೆನಾ, ಪ್ಲ್ಯಾಂಟ್ಗೆ ತುಂಬ ಇಂಪಾರ್ಟೆಂಟು. ಇದು ಒಂದು ಏನಪ್ಪ ಅಂತಂದರೆ ಮೈಕ್ರೋ ನ್ಯೂಟ್ರಿಯೆಂಟ್ ಅಂತ ಕರಿತೀವಿ, ಮೈಕ್ರೋ ನ್ಯೂಟ್ರಿಯೆಂಟ್. ಓಕೆನಾ, ಚಿಕ್ಕ ಪ್ರಮಾಣದಲ್ಲಿ ಒಂದು ನ್ಯೂಟ್ರಿಯೆಂಟ್ಸ್ ಯಾವುದಪ್ಪ ಅಂತಂದರೆ ಬೋರಾನ್ ಅಂತ ಕರಿತೀವಿ. ಬೋರಾನು, ಜಿಂಕು ಅದೆಲ್ಲ ಪ್ಲ್ಯಾಂಟ್ಗೆ ಮೈಕ್ರೋ ನ್ಯೂಟ್ರಿಯೆಂಟು. ಹಾಗಾದರೆ ಈ ಬೋರಾನ್ ಏನು ಮಾಡುತ್ತೆ? ಈ ಬೋರಾನ್ ಏನು ಮಾಡುತ್ತಪ್ಪ ಅಂದರೆ ಪ್ಲ್ಯಾಂಟ್ಗೆ ಒಂದು ಏನಾಗುತ್ತೆ, ಮಗ್ಗು ಇದು ಮಾಡೋಕ್ಕಾಗಿರ್ಬೋದು, ಅಥವಾ ಪ್ಲ್ಯಾಂಟ್ಗೆ ಕಲರ್ ಕೊಡೋಕ್ಕಾಗಿರ್ಬೋದು, ಅದಕ್ಕೆಲ್ಲನೂ ಹೆಲ್ಪ್ ಮಾಡುತ್ತೆ. ಓಕೆನಾ. ಬೋರಾನು, ಜಿಂಕು ತುಂಬ ಅಂದರೆ ತುಂಬ ಇಂಪಾರ್ಟೆಂಟು, ನೆನ್ಪಿಟ್ಕೋಬೇಕು. ಅದು ನಾನು ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ ಚಾಪ್ಟರ್ ಬಂದಾಗ ಹೇಳ್ತೀನಿ. ವೆನ್ ಪೊಟ್ಯಾಷಿಯಮ್ ರಿಯಾಕ್ಟ್ಸ್ ವಿತ್ ವಾಟರ್ ವಿ ಅಬ್ಸರ್ವ್. ಪೊಟ್ಯಾಷಿಯಮ್ ನೀರಿನೊಂದಿಗೆ ಪ್ರತಿಕ್ರಿಯಿಸಿದಾಗ ನಾವು ಇದನ್ನು ಗಮನಿಸುತ್ತೇವೆ. ಸೊ ಈಗ ಪೊಟ್ಯಾಷಿಯಮ್ ನೀರು ಜೊತೆ ರಿಯಾಕ್ಟ್ ಆದಾಗ ಏನಾಗುತ್ತಪ್ಪ, ನಮಗೆ ಸೈನ್ಸ್ ಎಕ್ಸ್ಪೆರಿಮೆಂಟಲ್ಲಿ ನೋಡಿರ್ತೀವಿ, ಮತ್ತು ನಮ್ಮ 7th ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ಕಲ್ಲೂ ಕೂಡ ನಮಗೆ ಕೊಟ್ಟಿದ್ದಾರೆ. ಯಾವಾಗ ಪೊಟ್ಯಾಷಿಯಮ್ ನೀರೊಳಗೆ ಬೀಳುತ್ತೋ ಅವಾಗ ಏನಾಗುತ್ತೆ, ಒಂದು ಬೆಂಕಿ ಥರ ನಮಗೆ ಕಾಣಿಸುತ್ತೆ, ಫ್ಲೇಮ್ ಕಾಣಿಸುತ್ತೆ. ಇವಾಗ ಹೆಂಗೆ ಮೇಣೋದ್ಬತ್ತಿ ಕ್ಯಾಂಡಲ್ ಉರಿತಾ ಇರುತ್ತಲ್ವ ಫ್ಲೇಮು, ಆ ಥರ ಒಂದು ಫ್ಲೇಮ್ ಕಾಣಿಸುತ್ತೆ. ಓಕೆನಾ. ಸೊ ಅದೊಂದು ರ್ಯಾಪಿಡ್ ರಿಯಾಕ್ಷನ್ ಇರುತ್ತೆ. ಓಕೆನಾ, ಅದಕ್ಕೆ ನಾವು ಏನಂತ ಕರಿತೀವಿ ಅಂದರೆ ಪೊಟ್ಯಾಷಿಯಮ್ ರಿಯಾಕ್ಟ್ಸ್ ವಿತ್ ವಾಟರ್ ವಿಲ್ ಫಾರ್ಮ್. ಏನು ಫಾರ್ಮ್ ಮಾಡುತ್ತಪ್ಪ ಅಂದರೆ ಫ್ಲೇಮ್ ಫಾರ್ಮ್ ಮಾಡುತ್ತೆ. ಒಂದು ಫ್ಲೇಮು ಫುಲ್ಲು ಫಾಸ್ಟಾಗಿರುತ್ತೆ, ಅದು ಡಪ್ ಅಂತ ಬಂದು ಟಪ್ ಅಂತ ಹೋಗ್ಬಿಡುತ್ತೆ. ಓಕೆನಾ, ನಿಮಗೆ ಎಕ್ಸ್ಪೆರಿಮೆಂಟಲ್ ಸ್ಕೂಲಲ್ಲಿ ಇದ್ದರೆ ತೋರಿಸಿರ್ತಾರೆ. ಇಲ್ಲ ಅಂತಂದರೆ ನೀವು ಜಸ್ಟ್ ಇದೊಂದು ಹಾಕಿ, ಪೊಟ್ಯಾಷಿಯಮ್ ರಿಯಾಕ್ಟ್ಸ್ ವಿತ್ ವಾಟರ್ ಅಂತ ಯೂಟ್ಯೂಬಲ್ಲಿ ಹಾಕಿ, ನಿಮಗೊಂದು ಎಕ್ಸ್ಪೆರಿಮೆಂಟ್ ಶಾರ್ಟ್ಸ್ ಬರುತ್ತೆ, ಯೂಟ್ಯೂಬ್ ಶಾರ್ಟ್ಸ್ ಬರುತ್ತೆ, ಅದರೊಳಗೆ ತೋರಿಸ್ತಾರೆ ಯಾವ ಥರ ಆಗುತ್ತೆ ಅಂತ. ಓಕೆನಾ. ಸೊ ಈ ಥರದ್ದೆಲ್ಲ ಹಾಗೆ ನೆನ್ಪಿಟ್ಕೋಬೇಕು. ಸೊ ಯಾವುದಪ್ಪ, ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಪ್ರಕಾಶಮಾನವಾದ ಜ್ವಾಲೆ ಮತ್ತು ವೇಗವಾದ ಪ್ರಕ್ರಿಯೆ ಆಗಿರುತ್ತೆ. ಈಗ ಮುಖ್ಯದ ಆಪ್ಷನ್ ನೋಡಿದ್ರೆ ನೋ ವಿಸಿಬಲ್ ಚೇಂಜ್, ಯಾವುದೇ ಗೋಚರ ಬದಲಾವಣೆ ಇಲ್ಲ ಅಂತ ಕೇಳಿದ್ದಾರೆ. ಓಕೆನಾ. ಸೊ ಇಲ್ಲಿ ನೋ ವಿಸಿಬಲ್ ಚೇಂಜ್, ನಾವು ಇಲ್ಲಿ ಏನರ ಬಗ್ಗೆ ಮಾತಾಡ್ತಿದ್ದೀವಿ, ಪೊಟ್ಯಾಷಿಯಮ್ ಬಗ್ಗೆ ಮಾತಾಡ್ತಿದ್ದೀವಿ. ಈ ಪೊಟ್ಯಾಷಿಯಮ್ ಏನು, ಪೊಟ್ಯಾಷಿಯಮ್ ಏನಪ್ಪ, ಒಂದು ಹೈ ರಿಯಾಕ್ಟಿವ್ ಮೆಟಲ್ ತಾನೆ, ಪೊಟ್ಯಾಷಿಯಮ್. ಸೊ ಈ ಒಂದು ವಿಸಿಬಲ್ ಚೇಂಜ್ ಯಾವಾಗ ಆಗುತ್ತೆ, ಇವಾಗ ಗೋಲ್ಡ್ ಲೋ ರಿಯಾಕ್ಟಿವ್, ಗೋಲ್ಡ್ ಒಂದು ಲೋ ರಿಯಾಕ್ಟಿವ್. ಇದನ್ನ ಏನಾದರೂ ನೀರೊಳಗೆ ಹಾಕ್ತಾರೆ, ಏನಾದರೂ ಚೇಂಜಸ್ ಆಗುತ್ತಾ, ಇಲ್ಲ ತಾನೆ. ಸೊ ಅದಕ್ಕೆ ನೋ ವಿಸಿಬಲ್ ಚೇಂಜ್ ಅಂತ. ಫಾರ್ಮೇಷನ್ ಆಫ್ ಗ್ರೀನಿಶ್ ಕಾಂಪೌಂಡ್ ಅಂದರೆ ಹಸಿರು ಬಣ್ಣದ ಸಂಯುಕ್ತದ ರಚನೆ ಅಂತ ಕರಿತೀವಿ. ಈ ಫಾರ್ಮೇಷನ್ ಆಫ್ ಗ್ರೀನಿಶ್ ಕಾಂಪೌಂಡ್ ಯಾವಾಗ ಆಗುತ್ತಪ್ಪ ಅಂದರೆ ಸಿಲ್ವರ್. ಓಕೆನಾ, ಸಿಲ್ವರು ತನ್ನ ಕಲರ್ನ ಇದು ಮಾಡಿದಾಗ, ಫೇಡ್ ಆದಾಗ ಗ್ರೀನಿಶ್ ಆಗಿ ಕಾಣಿಸುತ್ತೆ. ಈಗ ಜೆಂಟಲ್ ಬಬ್ಲಿಂಗ್ ಆ್ಯಂಡ್ ಸ್ಲೋ ರಿಯಾಕ್ಷನ್ ಯಾವುದಕ್ಕೆ ಸಂಬಂಧಪಟ್ಟಿದ್ದು, ಸಾಮಾನ್ಯವಾದ ಗುಳ್ಳೆಗಳು ಮತ್ತು ನಿಧಾನವಾದ ಪ್ರಕ್ರಿಯೆಗಳು. ಸೊ ಇದೆಲ್ಲ ಏನಾಗುತ್ತಪ್ಪ ಅಂತಂದರೆ ಈ ಒಂದು ರಿಯಾಕ್ಷನಿಂದ ಆಗುತ್ತೆ. ಬಟ್ ಪೊಟ್ಯಾಷಿಯಮ್ ಮತ್ತು ವಾಟರ್ ಜೊತೆ ರಿಯಾಕ್ಟ್ ಆದಾಗ ಏನಾಗುತ್ತೆ, ನಮಗೆ ಈ ಥರ ಒಂದು ಸ್ಪಾರ್ಕ್ ಲೈಟ್ ಬರುತ್ತೆ. ಓಕೆನಾ. ಪೊಟ್ಯಾಷಿಯಮ್ ರಿಯಾಕ್ಟ್ ವಿತ್ ನೋಡಿ ಈ ಥರ ಬರುತ್ತೆ ಲೈಟು, ಡಪ್ ಅಂತ ಬಂದ್ಬಿಟ್ಟು ಮತ್ತೆ ಹೋಗ್ಬಿಡುತ್ತೆ. ಸರಿನಾ. Potassium reacts violently with water, generating hydrogen gas, which immediately ignites with a bright lilac flame due to the extreme heat of the reaction. ಆಯಿತಾ. ಈಗ ನೆಕ್ಸ್ಟು ನಾನು ನೋಡಿ ಗ್ರೀನಿಶ್ ಕಲರ್ ಆಗುತ್ತೆ, ಇದು ಸಿಲ್ವರು. ಇದು ಯಾವಾಗ ನೀರು ಜೊತೆ ರಿಯಾಕ್ಟ್ ಆಗುತ್ತೋ ಅಥವಾ ವಾಟರ್ ಅಥವಾ ಏರ್ ಜೊತೆ ರಿಯಾಕ್ಟ್ ಆಗುತ್ತೋ ಇದು ಯಾವ ಕಲರ್ ಆಗುತ್ತೆ ನೋಡಿ, ಈ ಥರ ಗ್ರೀನ್ ಕಲರ್ ಆಗಿ ಆಗುತ್ತೆ. ಓಕೆನಾ. ಅದನ್ನು ನಾವೇನಂತ ಕರಿತೀವಿ ಅಂದರೆ ಗ್ರೀನಿಶ್ ಕಾಂಪೌಂಡ್ ಅಂತ ಕರಿತೀವಿ. ಯಾವುದಾಗುತ್ತೆ, ಸಿಲ್ವರ್ ಆಗುತ್ತೆ. ಹಾಗಾದರೆ ಜೆಂಟಲ್ ಬಬ್ಲಿಂಗ್, ಈ ಥರ ಗುಳ್ಳೆ ಮಟ್ಟ ಬರುತ್ತಲ್ವ, ಯಾವಾಗಪ್ಪ ಅಂತಂದರೆ ಯಾವಾಗ ಒಂದು ಮೆಟಲ್ಲು ಮೆಗ್ನೀಷಿಯಮ್ ಜೊತೆ ಇದಾಗುತ್ತೋ,
ಮೆಗ್ನೀಷಿಯಂ ಮೆಟಲ್ಸು ಯಾವಾಗ ವಾಟರ್ ಜೊತೆ ರಿಯಾಕ್ಟ್ ಆಗುತ್ತೋ ಅವಾಗ ಏನಾಗುತ್ತೆ, ಈ ಗುಳ್ಳೆ ಮಟ್ಟ ಬರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನೋಡಿರ್ಬೋದು ನೀವು, ಒಂದೊಂದು ಮೆಟಲ್ ಇಕ್ಕಿದಾಗ ಏನಾಗುತ್ತಪ್ಪ ಅಂತಂದರೆ ಅದು ಸುತ್ತ ಗುಳ್ಳೆ ಮಟ್ಟ ಕುತ್ಕೊಬಿಡುತ್ತೆ. ಹಾಗಾದ್ರೆ ಅದು ಯಾವ್ದರಿಂದ ಮಾಡಿರುತ್ತೆ ಅಂದರೆ ಮೆಗ್ನೀಷಿಯಮಿಂದ ಇರುತ್ತೆ. ಸರಿನಾ? ಈಗ ನೆಕ್ಸ್ಟು ನೋಡಿ, ಇದು ನಾನ್ ವಿಸಿಬಲ್. ಈಗ ನೋ ಚೇಂಜ್ ಅಂತ ಹೇಳಿದ್ರಲ್ವ ಆಪ್ಷನಲ್ಲಿ, ನೋ ಚೇಂಜ್ ಏನು ನೋಡಿ, ಗೋಲ್ಡ್ನ ನೀರೊಳಗಡೆ ಹಾಕಿದ್ದಾರೆ. ಆ ನೀರೊಳಗಡೆ ಹಾಕಿದರೆ ಏನಾದ್ರು ಚೇಂಜಸ್ ಆಗ್ತಿದೆಯಾ ಗೋಲ್ಡಲ್ಲಿ ಯಾವುದೇ ಥರ ಆಗಲ್ಲ. ಯಾಕಪ್ಪ ಅಂದರೆ ಇಟ್ ಈಸ್ ಲೆಸ್ ರಿಯಾಕ್ಟಿವ್ ಅಥವಾ ಅನ್ರಿಯಾಕ್ಟಿವ್ ಅಂತ ಕರಿತೀವಿ. ಗೋಲ್ಡು, ಕಾಪರು, ಪ್ಲಾಟಿನಮ್ ಎಲ್ಲ ಏನೋ ಲೆಸ್ ರಿಯಾಕ್ಟಿವ್ ಅಥವಾ ಅನ್ರಿಯಾಕ್ಟಿವ್ ಅಂತ ಕರಿತೀವಿ. ಓಕೆನಾ? ವಾಟ್ ಈಸ್ ದ ಪ್ರೈಮರಿ ಫಂಕ್ಷನ್ಸ್ ಆಫ್ ದ ಸೆಲ್ ವಾಲ್ ಇನ್ ದ ಪ್ಲಾಂಟ್ ಸೆಲ್? ಸಸ್ಯಕೋಶಗಳಲ್ಲಿ ಜೀವಕೋಶ ಭಿತ್ತಿಯ ಪ್ರಾಥಮಿಕ ಕಾರ್ಯವೇನು? ಹಾಗಾದರೆ ಪ್ಲಾಂಟ್ ಸೆಲ್ಲಲ್ಲಿ ಏನೇನಿರುತ್ತೆ, ಅನಿಮಲ್ ಸೆಲ್ಲಲ್ಲಿ ಡಿಫ್ರೆನ್ಸ್ ಯಾವುದಿದೆಪ್ಪ? ಪ್ಲಾಂಟ್ ಸೆಲ್ಸಲ್ಲಿ ನಮಗೆ ಪ್ಲಾಸ್ಟಿಡ್ಸ್ ಇರುತ್ತೆ, ಅದಾದಮೇಲೆ ಸೆಲ್ ವಾಲ್ ಇರುತ್ತೆ. ಆದರೆ ಇವೆರಡು ಯಾವುದ್ರೊಳಗಿರಲ್ಲ, ಅನಿಮಲ್ ಸೆಲ್ಲಲ್ಲಿ ಇರಲ್ಲ. ಆದರೆ ಅನಿಮಲ್ ಸೆಲ್ಲಲ್ಲಿ ಏನಿರುತ್ತೆ, ಸೆಂಟ್ರೋಸೋಮ್ ಇರುತ್ತೆ, ಅದು ಪ್ಲಾಂಟ್ ಸೆಲ್ಲಲ್ಲಿ ಇರಲ್ಲ. ಓಕೆನಾ? ಸೊ ಪ್ಲಾಸ್ಟಿಡ್ಸು ಮತ್ತು ಸೆಲ್ ವಾಲ್ ಗೊತ್ತಿರಬೇಕು ನಮಗೆ, ಅದ್ರ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಹಾಗಾದ್ರೆ ಇಲ್ಲಿ ಏನು ಕೇಳಿದ್ದಾರೆ, ಸೆಲ್ ವಾಲ್ನ ಪ್ರೈಮರಿ ಫಂಕ್ಷನ್ ಅಥವಾ ಪ್ರಾಥಮಿಕ ಕಾರ್ಯವೇನು ಅಂತ ಕೇಳಿದ್ದಾರೆ. ಓಕೆನಾ? ಸೊ ಈಗ ಸೆಲ್ ವಾಲ್ ಏನು ಮಾಡುತ್ತಪ್ಪ, ಇದು ಒಂದು ಸೆಲ್ ಅಂತ ಅಂದರೆ ಅದ್ರ ಸುತ್ತ ವಾಲ್ ಇರುತ್ತೆ. ಓಕೆನಾ? ಥಿನ್ ಲೇಯರ್ ಆಫ್ ವಾಲ್ ಇರುತ್ತೆ, ಅದನ್ನು ನಾವೇನಂತ ಕರಿತೀವಿ, ಸೆಲ್ ವಾಲ್ ಅಂತ ಕರಿತೀವಿ. ಇದು ಏನು ಮಾಡುತ್ತಪ್ಪ ಅಂತಂದರೆ ಈ ಒಂದು ಸೆಲ್ಗೆ ಏನು ಮಾಡುತ್ತೆ, ಪ್ರೊಟೆಕ್ಷನ್ ಮಾಡುತ್ತೆ, ಬಾಡಿ ಗಾರ್ಡ್ ಆಗಿ ವರ್ಕ್ ಮಾಡುತ್ತೆ. ಮತ್ತು ಈ ಒಂದು ಸೆಲ್ಗೆ ರಿಜಿಡಿಟಿ, ಶಕ್ತಿ ಅಂತ ಕರುತ್ತೆ, ಮತ್ತು ಗಟ್ಸ್ತನ ಅಂತ ಕರಿತೀವಿ. ಗಟ್ಸ್ತನ ಮತ್ತು ರಕ್ಷಣೆಯನ್ನು ಒದಗಿಸುವುದು ಯಾವುದಪ್ಪ ಅಂತಂದರೆ ಅದನ್ನು ನಾವು ಸೆಲ್ ವಾಲ್ ಅಂತ ಕರಿತೀವಿ. ಓಕೆನಾ? ಮಿಕ್ಕಿದ ಆಪ್ಷನ್ ನೋಡೋಣ. ಕಂಟ್ರೋಲ್ ಸೆಲ್ಯುಲಾರ್ ರೆಸ್ಪಿರೇಷನ್, ಜೀವಕೋಶದ ಉಸಿರಾಟವನ್ನು ನಿಯಂತ್ರಿಸುವುದು. ಈ ಸೆಲ್ಯುಲಾರ್ ರೆಸ್ಪಿರೇಷನ್ ಅಂದ್ರೇನು, ನಮ್ಮ ಒಂದು ಎನರ್ಜಿನ ಬ್ರೇಕ್ ಡೌನ್ ಮಾಡೋದನ್ನ ಏನಂತ ಕರಿತೀವಿ, ಸೆಲ್ಯುಲಾರ್ ರೆಸ್ಪಿರೇಷನ್ ಅಂತ ಕರಿತೀವಿ. ಬ್ರೇಕ್ ಡೌನ್ ಮಾಡ್ಬಿಟ್ಟು ಏನು ಜನರೇಟ್ ಮಾಡ್ತೀವಿ, ATP ಜನರೇಟ್ ಮಾಡ್ತೀವಿ ಎನರ್ಜಿಯಿಂದ. ATP ಅಂದರೆ ಅಡಿನೋಸೈನ್ ಟ್ರೈಫಾಸ್ಫೇಟ್ ಅಂತ ಕರಿತೀವಿ. ಈ ATP ಜನರೇಟ್ ಮಾಡೋದು ಯಾವುದಪ್ಪ ಅಂತಂದರೆ ಮೈಟೊಕಾಂಡ್ರಿಯಾ. ಯಾವುದು? ಮೈಟೊಕಾಂಡ್ರಿಯಾ ಅಲ್ವಾ? ಸೊ ಇದು ಏನು ರಿಲೇಟೆಡ್, ಮೈಟೊಕಾಂಡ್ರಿಯಾಗೆ. ಟ್ರಾನ್ಸ್ಪೋರ್ಟೇಷನ್ ಆಫ್ ನ್ಯೂಟ್ರಿಯನ್ಸ್ ಯಾವುದಪ್ಪ ನ್ಯೂಟ್ರಿಯನ್ಸ್ನ ಟ್ರಾನ್ಸ್ಪೋರ್ಟ್ ಮಾಡೋದು? ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅಂದರೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಕರಿತೀವಿ. ಓಕೆನಾ? ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಕರಿತೀವಿ. ಅದಾದಮೇಲೆ ಗಾಲ್ಗಿ ಬಾಡೀಸ್ ಅಂತ ಗೊತ್ತಿರಬೇಕು. ಪೋಸ್ಟ್ ಆಫೀಸ್ ಆಫ್ ದ ಸೆಲ್ ಅಂತ ಕರಿತೀವಿ, ಗಾಲ್ಗಿ ಬಾಡಿ. ಓಕೆನಾ? ಗಾಲ್ಗಿ ಅಪಾರೇಟಸ್ ಅಥವಾ ಗಾಲ್ಗಿ ಬಾಡಿ ಅಂತ ಗೊತ್ತಿರಬೇಕು. ಕಂಟ್ರೋಲ್ ಸೆಲ್ ಡಿವಿಷನ್ಸ್, ಜೀವಕೋಶ ವಿಭಜನೆಯನ್ನು ನಿಯಂತ್ರಿಸುವುದು. ಜೀವಕೋಶವನ್ನು ವಿಭಜನೆ ನಿಯಂತ್ರಿಸುವುದು ಯಾವುದಪ್ಪ ಅಂತಂದರೆ ನ್ಯೂಕ್ಲಿಯಸ್ ಅಂತ ಕರಿತೀವಿ, ಅದು ನ್ಯೂಕ್ಲಿಯಸ್. ಓಕೆನಾ? ಸೊ ಯಾವುದು ಸೆಲ್ ಡಿವಿಷನ್ನ ಕಂಟ್ರೋಲ್ ಮಾಡುತ್ತೆ ಅಂದರೆ ನ್ಯೂಕ್ಲಿಯಸ್ ಕಂಟ್ರೋಲ್ ಮಾಡುತ್ತೆ. ಸೊ ನಮ್ಗೆ ಆಪ್ಷನ್ ಯಾವುದು? ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಮೈಟೊಕಾಂಡ್ರಿಯಾ ಬಗ್ಗೆ ಗೊತ್ತಿರಬೇಕು, ಗಾಲ್ಗಿ ಆಪರೇಟಿಸ್ ಬಗ್ಗೆ ಗೊತ್ತಿರಬೇಕು, ನ್ಯೂಕ್ಲಿಯಸ್ ಗೊತ್ತಿರಬೇಕು, ಆಮೇಲೆ ರೈಬೋಸೋಮ್ಸ್ ಗೊತ್ತಿರಬೇಕು. ರೈಬೋಸೋಮ್ಸ್ ಅಂತ ಗೊತ್ತಿರಬೇಕು. ಈ ರೈಬೋಸೋಮ್ಸ್ ಏನು, ಪ್ರೋಟೀನ್ ಸಿಂಥಸಿಸ್. ಓಕೆನಾ? ಈ ರೈಬೋಸೋಮ್ಸ್ ಎಲ್ಲಿ ಅಟ್ಯಾಚ್ ಆಗಿರುತ್ತಪ್ಪ ಅಂದರೆ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಕರಿತೀವಿ, RER. ಹಾಗಾದರೆ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಏನಿರುತ್ತಪ್ಪ ಅಂದರೆ ಅದು ಲಿಪಿಡ್ಸ್ ಇರುತ್ತೆ, ಲಿಪಿಡ್ಸ್ ಮತ್ತು ಫ್ಯಾಟ್ಸ್ ಹೊಂದಿರುತ್ತೆ. ಓಕೆನಾ? ಅದ್ರ ಸರ್ಫೇಸಲ್ಲಿ. ಆಮೇಲೆ ನಮ್ಗೆ ಇನ್ನೇನು ಗೊತ್ತಿರಬೇಕು, ಆಮೇಲೆ ಸೆಲ್ ವಾಲ್, ಸೈಟೋಪ್ಲಾಸಮ್ ಬಗ್ಗೆ ಗೊತ್ತಿರಬೇಕು. ಸೈಟೋಪ್ಲಾಸ್ಮಾ ಅಂತ ಗೊತ್ತಿರಬೇಕು. ಸೈಟೋಪ್ಲಾಸ್ಮಾ ಅಂತಂದರೆ ಒಂದು ಜೆಲ್ಲಿ ಲೈಕ್ ಸ್ಟ್ರಕ್ಚರ್ ಇರುತ್ತೆ. ಆ ಜೆಲ್ಲಿನ ನಾವೇನಂತ ಕರಿತೀವಿ ಅಂದರೆ ಸೈಟೋಸಿಲ್ ಅಂತ ಕರಿತೀವಿ. ಓಕೆನಾ? ಇದಿಷ್ಟು ನಮಗೆ ಸೆಲ್ ವಾಲ್ ಅಂತ ಬಂದಾಗ ಗೊತ್ತಿರಬೇಕು. ಸೊ ನಾನು ಆಪ್ಷನ್ಸ್ ಎಲ್ಲ ಹಾಕಿದ್ದೀನಿ, ನೀವು ಹೋಗಿ ನೋಡ್ಕೋಬೋದು. 5ನೇ ಕ್ವಶನು, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇಸ್ ಟ್ರೂ ರಿಗಾರ್ಡಿಂಗ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಪ್ಯಾಟ್ರನ್ ಅರೌಂಡ್ ದ ಸ್ಟ್ರೈಟ್ ಕರೆಂಟ್ ಕ್ಯಾರಿಂಗ್ ವಯರ್? ನೇರ ವಿದ್ಯುತ್ ಪ್ರವಾಹವಿರುವ ತಂತಿಯ ಸುತ್ತಲಿನ ಕಾಂತಕ್ಷೇತ್ರದ ರೇಖೆಗಳ ಮಾದರಿಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆಗಳು ಸತ್ಯ? ಆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಅರೌಂಡ್ ಅ ಕರೆಂಟ್ ಕ್ಯಾರಿಂಗ್ ವಯರ್ ಆರ್ ಇನ್ ದ ಫಾರ್ಮ್ ಆಫ್ ಕಾನ್ಸೆಂಟ್ರಿಕ್ ಸರ್ಕಲ್. ಮೊದಲನೇ ಸ್ಟೇಟ್ಮೆಂಟ್ ನೋಡಿ, ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅರೌಂಡ್ ಅ ಕರೆಂಟ್ ಕ್ಯಾರಿಂಗ್ ವಯರ್ ಆರ್ ಇನ್ ದ ಫಾರ್ಮ್ ಆಫ್ ಅ ಕಾನ್ಸೆಂಟ್ರಿಕ್ ಸರ್ಕಲ್ಸ್. ಎರಡನೇದು, ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಅರೌಂಡ್ ಅ ಕರೆಂಟ್ ಕ್ಯಾರಿಂಗ್ ವಯರ್ intersect at various points. The magnetic field line move further apart as one moves away from the wire ಅಂತ ಕೊಟ್ಟಿದ್ದಾರೆ. ಓಕೆನಾ? ಕನ್ನಡದಲ್ಲಿ ಓದ್ತೀನಿ. ಸೊ ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸು ನಾನು ಏನು ಹೇಳ್ತೀನಿ ಅಂತಂದರೆ ಸ್ವಲ್ಪ ಇಂಗ್ಲೀಷ್ ಕಲಿಯೋಕ್ಕೆ ಟ್ರೈ ಮಾಡಿ. ಓಕೆನಾ? ಇದು ಸೆಂಟ್ರಲ್ ಗೌರ್ಮೆಂಟ್ ಅಲ್ವಾ, ಸ್ವಲ್ಪ ಇಂಗ್ಲೀಷ್ ಬಳಕೆ ಜಾಸ್ತಿ ಇರುತ್ತೆ. ಮತ್ತು ಕನ್ನಡದಲ್ಲೂ ನಿಮಗೆ ನಾವು ಇಂಗ್ಲೀಷ್ನ ಕಲಿಬೇಕು. ಓಕೆನಾ? ನಮ್ಗೆ ಹಿಂದಿ ಇಲ್ಲ ಅಂದರೂ ಪರವಾಗಿಲ್ಲ, ಇಂಗ್ಲೀಷ್ ಇದ್ದರೆ ನಾವು ಎಲ್ಲಿ ಬೇಕಾದ್ರೂ ಇರ್ಬೋದು. ಸೊ ದಯವಿಟ್ಟು ಸ್ವಲ್ಪನೇ ಕಲಿಯೋಕ್ಕೆ ಮಾಡಿ. ಸೊ ಮೊದಲನೇ ನೋಡೋಣ, ವಿದ್ಯುತ್ ಪ್ರವಾಹವಿರುವ ತಂತಿಯ ಸುತ್ತಿನಲ್ಲಿ ಕಾಂತಕ್ಷೇತ್ರದ ರೇಖೆಗಳು ಏಕಕೇಂದ್ರ ವೃತ್ತಗಳ ರೂಪದಲ್ಲಿ ಇರುತ್ತವೆ. ಸರಿ ತಾನೆ? ನೆಕ್ಸ್ಟ್ನೇದು, ವಿದ್ಯುತ್ ಪ್ರವಾಹವಿರುವ ತಂತಿಯ ಸುತ್ತಿನಲ್ಲಿ ಕಾಂತಕ್ಷೇತ್ರ ರೇಖೆಗಳು ವಿವಿಧ ಬಿಂದುಗಳಿಗೆ ಚದಿಸುತ್ತವೆ ಅಂದರೆ ಇಂಟರ್ಸೆಕ್ಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಮೂರನೇ ನೋಡಿ, ತಂತಿಯಿಂದ ದೂರ ಹೋದಂತೆ ಕಾಂತಕ್ಷೇತ್ರ ರೇಖೆಗಳು ಪರಸ್ಪರ ದೂರ ಸರಿಯುತ್ತವೆ ಅಂತ ಹೇಳಿದ್ದಾರೆ.
ಸೊ ಇಲ್ಲಿ 3 ಸ್ಟೇಟ್ಮೆಂಟ್ನ ನೋಡೋಣ. ನೋಡಿ, ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಅರೌಂಡ್ ಅ ಕರೆಂಟ್ ಕ್ಯಾರಿಂಗ್ ವಯರ್ ಆರ್ ಇನ್ ದ ಫಾರ್ಮ್ ಆಫ್ ಕಾನ್ಸೆಂಟ್ರಿಕ್ ಸರ್ಕಲ್. ಈಗ ಇದೊಂದು ವಯರ್, ಈ ವಯರ್ಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಅಥವಾ ಈ ಒಂದು ರಾಡ್ ಅಂದ್ಕೊಳ್ಳಿ, ಇದರೊಳಗೆ ಕರೆಂಟ್ ಪಾಸ್ ಮಾಡ್ತಾ ಅವಾಗ ಏನಾಗುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡು ಕ್ರಿಯೇಟ್ ಆಗುತ್ತೆ. ಈಗ ಮ್ಯಾಗ್ನೆಟಿಕ್ ಫೀಲ್ಡ್ ಹಿಂಗಿರುತ್ತಲ್ವಾ, ಹಿಂಗಿರುತ್ತೆ. ಸೊ ಯಾವ ಒಂದು ಲೈನು ಕೂಡ ಇನ್ನೊಂದು ಲೈನ್ಗೆ ಏನಾಗಲ್ಲ, ಇಂಟರ್ಸೆಕ್ಷನ್ ಆಗೋದಿಲ್ಲ. ಸರಿನಾ? ಇಲ್ಲಿ ಏನಾಗುತ್ತೆ, ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಅಂತ ಕರಿತೀವಿ. ಇದನ್ನೇನಂತ ಕರಿತೀವಿ, ಈ ಒಂದು ಎಂಡಿಂದ ಮತ್ತೆ ಈ ಒಂದು ಎಂಡ್ ಬಂದು ಜಾಯಿನ್ ಆಗೋದನ್ನ ಕಾನ್ಸೆಂಟ್ರಿಕ್ ಸರ್ಕಲ್ ಅಂತ ಕರಿತೀವಿ. ಮೊದಲನೇ ಸ್ಟೇಟ್ಮೆಂಟ್ ಕರೆಕ್ಟು. ನೆಕ್ಸ್ಟ್ ಏನ್ ನೋಡಿ, ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಅರೌಂಡ್ ಅ ಕರೆಂಟ್ ಕ್ಯಾರಿಂಗ್ ವಯರ್ ಇಂಟರ್ಸೆಕ್ಟ್ ಎಟ್ ವೇರಿಯಸ್ ಪಾಯಿಂಟ್. ಯಾವುದೇ ಕಾರಣಕ್ಕೂ ಈ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಇರುತ್ತಲ್ವ, ಇದು ಒಂದ್ರ ಮೇಲೆ ಒಂದು ಪಾಸ್ ಆಗೋದಿಲ್ಲ. ಓಕೆನಾ? ಏನಾಗಲ್ಲ, ಒಂದ್ರ ಮೇಲೆ ಒಂದು ಪಾಸ್ ಆಗೋದಿಲ್ಲ, ಒಂದಕ್ಕೆ ಒಂದು ಡ್ಯಾಶ್ ಹೊಡ್ಕೊಳ್ಳಲ್ಲ, ಕ್ರಾಸು ಮಾಡಲ್ಲ. ಸರಿನಾ? ಆಪ್ಷನ್ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ದ ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ಅ ಕರೆಂಟ್ ಕ್ಯಾರಿಂಗ್ ವಯರ್ ಇಂಟರ್ಸೆಕ್ಟ್ ಅಂತ ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ? ಇಂಟರ್ಸೆಕ್ಟ್ ಎಟ್ ವೇರಿಯಸ್ ಪಾಯಿಂಟ್ಸ್. ಎಲ್ಲೂ ಕೂಡ ಇಂಟರ್ಸೆಕ್ಷನ್ ಆಗೋದಿಲ್ಲ. ಎರಡನೇ ಸ್ಟೇಟ್ಮೆಂಟ್ ತಪ್ಪು. ಸರಿನಾ? ನಾವು ಎರಡನೇ ಸ್ಟೇಟ್ಮೆಂಟ್ ತೆಗೆದುಬಿಟ್ರೆ ಬಿನೂ ತಪ್ಪು ಮತ್ತು ಡಿನೂ ತಪ್ಪು. ಮಿಕ್ಕಿರೋದು ಯಾವುದು? ಎ ಮತ್ತು ಸಿ ಮಾತ್ರ ಮಿಕ್ಕಿರೋದು. ಹಾಗಾದರೆ ನಾವು ಮೂರನೇ ಸ್ಟೇಟ್ಮೆಂಟ್ ಓದಲೇಬೇಕು. ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಮೂವ್ ಫರ್ದರ್ ಅಪಾರ್ಟ್ ಆಸ್ ಒನ್ ಮೂವ್ಸ್ ಅವೇ ಫ್ರಮ್ ದ ವಯರ್. ನೋಡಿ, ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಮೂವ್ ಫರ್ದರ್ ಅಪಾರ್ಟ್ ಆಸ್ ಒನ್ ಮೂವ್ಸ್ ಅವೇ ಫ್ರಮ್ ದ ವಯರ್. ಈಗ ಈ ಕಡೆ ಬರ್ತಿದ್ರೆ ಅದು ಇನ್ನೊಂದು ಹಿಂದಗಡೆ ಹೋಗುತ್ತಲ್ವ, ಅಂದರೆ ಹಿಂದಗಡೆಗೆ ಹೋಗ್ತೈತಲ್ವಾ. ತಂತಿಯಿಂದ ದೂರ ಹೋದಂತೆ ಕಾಂತಕ್ಷೇತ್ರ ರೇಖೆಗಳು ಪರಸ್ಪರ ದೂರ ಸರಿಯುತ್ತದೆ. ಟ್ರೂ ಅಲ್ವಾ? ಸೊ ಇಟ್ ಈಸ್ ಡೆಫಿನೆಟ್ಲಿ ಟ್ರೂ ಅಂತ ನಾವು ಹೇಳ್ತೀವಿ. ಈಗ ನಾವು ನೆಕ್ಸ್ಟ್ ನೋಡೋದಾದರೆ ಯಾವುದಪ್ಪ ಆಪ್ಷನ್ನು? ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಯಾವುದು? ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್ ಅಂತ. ಈಗ ಯಾವುದು? ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್ ಅಂತ ನಾವು ಹೇಳ್ತೀವಿ. ಹಾಗಾದ್ರೆ ಅದು 1 ಮತ್ತು 3 ಎರಡು ಕೂಡ ಕರೆಕ್ಟು. ಓಕೆನಾ? ನೋಡಿ, ಈ ಇಮೇಜ್ ನೋಡಿ, ಈ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಇದೊಂದು ಇಮೇಜಲ್ಲಿ ನೀವು ಅರ್ಥ ಮಾಡ್ಕೋಬೋದು, ಪೂರ್ತಿಯಾಗಿ ಅರ್ಥ ಮಾಡ್ಕೋಬೋದು. ಇವಾಗ ಯಾವಾಗ ಈ ಒಂದು ರಾಡ್ಗೆ ನಾವು ಕರೆಂಟ್ ಪಾಸ್ ಮಾಡಿರ್ತೀವಲ್ವಾ, ಈ ಕರೆಂಟ್ ಪಾಸ್ ಮಾಡಿದಾಗ ಏನಾಗುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡು ಕ್ರಿಯೇಟ್ ಆಗುತ್ತೆ. ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆದಾಗ ಏನಾಗುತ್ತೆ ನೋಡಿ, ಮ್ಯಾಗ್ನೆಟಿಕ್ ಫೀಲ್ಡು ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಆಗಿ ಮ್ಯಾಗ್ನೆಟಿಕ್ ಫೀಲ್ಡು ಕ್ರಿಯೇಟ್ ಆಗುತ್ತೆ. ಅದ್ರ ಸುತ್ತ ಇದೇ ಥರ ಕ್ರಿಯೇಟ್ ಆಗಿರುತ್ತೆ. ಓಕೆನಾ? ಇದನ್ನು ನಾವು ಕಾನ್ಸೆಂಟ್ರಿಕ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಂತ ಕರಿತೀವಿ. ಹಾಗಾದರೆ ಎಲ್ಲಾದರೂ ಒಂದಕ್ಕೊಂದು ಲೈನ್ ಇಂಟರ್ಸೆಕ್ಟ್ ಆಗ್ತಿದೆಯಾ? ಯಾವ ಲೈನು ಕೂಡ ಒಂದಕ್ಕೆ ಒಂದು ಇಂಟರ್ಸೆಕ್ಟ್ ಆಗೋದಿಲ್ಲ. ಓಕೆನಾ? ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ. ಆಮೇಲೆ ಈ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಹೆಂಗಿರುತ್ತೆ ಅಂದರೆ, ನಾರ್ತ್ ಪೋಲಿಂದ ಸೌತ್ ಪೋಲ್ಗೆ ಇದು ಹೋಗ್ತಾ ಇರುತ್ತೆ. ಹಾಗಾದರೆ ಈ ಒಂದು ರಾಡ್ ಅಥವಾ ಈ ಒಂದು ವಯರ್ ಇದೆಯಲ್ವಾ, ಅದರೊಳಗೆ ಏನೋ ಮ್ಯಾಗ್ನೆಟಿಕ್ ಫೀಲ್ಡ್ ಇದ್ದರೆ ಅದು ಹೇಗೆ ಹೋಗ್ತಿರುತ್ತಪ್ಪ ಅಂದರೆ, ಸೌತ್ ಪೋಲ್ ಟು ನಾರ್ತ್ ಪೋಲ್ ಅದರ ಡೈರೆಕ್ಷನ್ಸ್ ಇರುತ್ತೆ. ಓಕೆನಾ? ಇದ್ರ ಮ್ಯಾಗ್ನೆಟಿಕ್ ಫೀಲ್ಡ್ ಬಗ್ಗೆ ನಮಗೆ ಗೊತ್ತಿರಬೇಕು. ಸೊ ಆಪ್ಷನ್ ಯಾವುದಪ್ಪ? 1 ಮತ್ತು 3 ಮಾತ್ರ ಕರೆಕ್ಟು. ಈಗ ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಫ್ಯಾಕ್ಟರ್ಸ್ ಹೆಲ್ಪ್ಸ್ ಇನ್ ಇನ್ಕ್ರೀಸಿಂಗ್ ಕ್ರಾಪ್ ಯೀಲ್ಡ್? ಬೆಳೆ ಇಳುವರಿಯನ್ನು ಹೆಚ್ಚಿಸಲು ಕೆಳಗಿನ ಯಾವ ಅಂಶವು ಸಹಾಯ ಮಾಡುತ್ತದೆ? ಸೊ ಕ್ರಾಪ್ ಯೀಲ್ಡ್ ಅಂತಂದ್ರೇನು? ನಮ್ಮ ಬೆಳೆನ ಜಾಸ್ತಿ ಮಾಡೋಕ್ಕೆ ನಾವು ಏನೇನು ಮಾಡಬೇಕಪ್ಪ? ನಾವು ಏನೇನು ಮಾಡಬೇಕಂತಂದರೆ, ಒಂದು ಒಳ್ಳೆ ಸೀಡ್ಸ್ ಇರಬೇಕು, ಅಂದರೆ ಗುಣಮಟ್ಟದ ಬೀಜಗಳು ಇರಬೇಕು, ನಮಗೆ ನೀರಾವರಿ ಇರಬೇಕು, ಮತ್ತು ಗೊಬ್ಬರಗಳು ಇರಬೇಕು, ರಸಗೊಬ್ಬರಗಳು ಇರಬೇಕು, ಮತ್ತು ಒಂದು ಕ್ರಾಪ್ ಪ್ರೊಟೆಕ್ಷನ್ ಕೊಡಬೇಕು. ಓಕೆನಾ? ಬೆಳೆಗಳಿಗೆ ರಕ್ಷಣೆಯನ್ನು ನೀಡಬೇಕು. ಇದೆಲ್ಲನೂ ಇದ್ದರೆ ನಮಗೆ ನೋಡ್ತೇವೆ ಒಂದು ಒಳ್ಳೆ ಬೆಳೆ ಬರುತ್ತೆ ಅಂತ ನಾವು ಹೇಳ್ತೀವಿ, ಅಥವಾ ಇಲ್ಲಿ ಬೆಳೆ ಇಳುವರಿಯನ್ನು ಹೆಚ್ಚಿಸೋಕ್ಕೆ ಸಹಾಯ ಮಾಡುತ್ತೆ ಅಂತ ಹೇಳ್ತೀವಿ. ಸೊ ಆಪ್ಷನ್ ಯಾವುದು? ಡಿ ಇಸ್ ದ ಕರೆಕ್ಟ್ ಆನ್ಸರ್. ನಮಗೆ ಅಗ್ರಿಕಲ್ಚರಲ್ಲಿ, ಎನ್ವೈರನ್ಮೆಂಟಲ್ಲಿ, ವೇಸ್ಟ್ ಮ್ಯಾನೇಜ್ಮೆಂಟಲ್ಲಿ ನಿಮಗೆ ಡೈರೆಕ್ಟ್ ಕ್ವಶನ್ಸ್ ಇರುತ್ತೆ, ಅದನ್ನು ನೀವು ಆರಾಮಾಗಿ ಓದ್ಬಿಟ್ಟು ಆನ್ಸರ್ ಮಾಡ್ಬೋದು. ವಿಚ್ ಆಫ್ ದ ಫಾಲೋಯಿಂಗ್ ಕರೆಕ್ಟ್ಲಿ ಎಕ್ಸ್ಪ್ಲೇನ್ಸ್ ವೈ ಟೂತ್ ಪೇಸ್ಟ್ ಇಸ್ ಬೇಸಿಕ್ ಇನ್ ನೇಚರ್? ಹಲ್ಲುಜ್ಜುವ ಪೇಸ್ಟ್ ಪ್ರಕೃತಿಯಲ್ಲಿ ಪ್ರತ್ಯಾಮ್ಲೀಯ ಅಂದರೆ ಬೇಸಿಕ್ ಆಗಿರುವುದನ್ನು ಕೆಳಗಿನ ಯಾವುಗಳಲ್ಲಿ ಯಾವುದು ಸರಿಯಾಗಿ ವಿವರಿಸುತ್ತದೆ? ಸೊ ನಾವು ಹಲ್ಲುಜ್ಜುವಲ್ಲ ಪೇಸ್ಟು, ಅದು ಆ್ಯಸಿಡ್ಡ ಬೇಸ? ಅದರೊಳಗೆ ಸಾಲ್ಟ್ ಇರುತ್ತೆ. ಸಾಲ್ಟ್ ಅಂತಂದ್ರೇನು? ಬೇಸ್ ಅಂತಂದ್ರೇನು? ಕಹಿ ಅಂತ ಕರಿತೀವಿ. ಓಕೆನಾ? ಸೊ ಈಗ ಅದರೊಳಗೆ ಏನಿರುತ್ತೆ? ಸಾಲ್ಟ್ ಇರುತ್ತೆ. ಸೊ ಅದಂದರೆ ಏನದು? ಅದು ಬೇಸ್ ಅಲ್ವಾ? ಟೂತ್ ಪೇಸ್ಟು ಒಂದು ಬೇಸು. ಸೊ ನಾವು ಯಾಕೆ ಬೇಸ್ನ ಯೂಸ್ ಮಾಡ್ತೀವಿ? ಯಾಕಪ್ಪ ಅಂತಂದರೆ, ನಮ್ಮ ಹಲ್ಲೊಳಗಡೆ ನಾವು ಫುಡ್ ಈಟ್ ಮಾಡಿದಾಗ ಬ್ಯಾಕ್ಟೀರಿಯಾಗಳು ಏನು ಮಾಡುತ್ತೆ, ಫುಡ್ನ ಬ್ರೇಕ್ ಡೌನ್ ಮಾಡಿದಾಗ ಏನಾಗುತ್ತೆ, ಅಲ್ಲಿ ಆ್ಯಸಿಡ್ ಕ್ರಿಯೇಟ್ ಆಗಿರುತ್ತೆ. ಸೊ ಯಾವಾಗ ಆ್ಯಸಿಡ್ ಇರುತ್ತೋ ಅದನ್ನೆಲ್ಲ ನ್ಯೂಟ್ರಲೈಸ್ ಮಾಡಬೇಕಲ್ಲ ನಾವು, ನಮ್ಮ ಹಲ್ಲಲ್ಲಿರೋಂಥ ಒಂದು ಆ್ಯಸಿಡ್ಸ್ನ. ಅದಕ್ಕೆ ನಾವು ಏನು ಮಾಡ್ತೀವಿ? ಬೇಸ್ನ ಯೂಸ್ ಮಾಡ್ತೀವಿ. ಸೊ ಈ ಆ್ಯಸಿಡ್ಗೆ ಬೇಸ್ ಯೂಸ್ ಮಾಡಿದಾಗ ಏನಾಗುತ್ತೆ? ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಏನಾಗುತ್ತೆ? ಆ್ಯಸಿಡ್ ಜೊತೆ ಬೇಸ್ ರಿಯಾಕ್ಟ್ ಆದರೆ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂತ ಕರಿತೀವಲ್ವಾ? ಸೊ ಇದು ನಮಗೆ ಗೊತ್ತಿರಬೇಕು. ಇದನ್ನು ನಾವು ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ಏನಪ್ಪ ಆಪ್ಷನ್ನು? ಮೊದಲನೇ ಆಪ್ಷನ್ ನೋಡೋಣ. ಟು ನ್ಯೂಟ್ರಲೈಸ್ ದ ಆ್ಯಸಿಡ್ ಫಾರ್ಮ್ಡ್ ಇನ್ ದ ಮೌತ್ ಆಫ್ಟರ್ ಈಟಿಂಗ್ ಫುಡ್.
ಆಹಾರ ಸವಿಸಿದ ನಂತರ ಬಾಯಲ್ಲಿ ರೂಪುಗೊಂಡ ಆಮ್ಲವನ್ನು ತಟಸ್ಥಗೊಳಿಸುವುದು. ಎರಡನೇ ಆಪ್ಷನ್ ನೋಡೋಣ. ಟು ಪ್ರೊವೈಡ್ ಅನ್ ಅಸಿಡಿಕ್ ಮೀಡಿಯಂ ಫಾರ್ ಎನ್ಸೈಮ್ ಆಕ್ಷನ್ ಇನ್ ಸಲೈವಾ. ಲಾಲಾರಸದ ಕಿಣ್ವಗಳ ಕ್ರಿಯೆಗಾಗಿ ಆಮ್ಲೆಯನ್ನು ಮಧ್ಯಮವನ್ನು ಒದಗಿಸಲು. ಸೊ ಈಗ ಸಲೈವಾಗೆ ಮೊದಲೇ ಯಾವ ತೊಳಗಿರುತ್ತೆ, ಅದು ಲೋ ಪಿ ಎಚ್ ಅಲ್ಲಿ ಇರುತ್ತೆ. ಅಂದರೆ ಲೋ ಪಿ ಎಚ್ ಅಂತಂದರೆ ಹೈ ಪಿ ಎಚ್ ಮೀಡಿಯಂ ಪಿ ಎಚ್ ಅಲ್ಲಿ ಇರುತ್ತೆ. ಓಕೆ, ನಮ್ಮ ಮೀಡಿಯಂ ಪಿ ಎಚ್ ಅಂದರೆ ಆ ಕಡೆ ಆಸಿಡ್ ಅಲ್ಲ, ಈ ಕಡೆ ಬೇಸು ಅಲ್ಲ. ಇದ್ರ ಪಿ ಎಚ್ ವ್ಯಾಲ್ಯೂ 6.4 ಅಂತ ಕರಿತೀವಿ ಸಲೈವದು. ಫುಲ್ಲು ಲೋ ಆಗಿಬಿಟ್ರೆ ಅಸಿಡಿಕ್ ಆಗುತ್ತೆ, ಫುಲ್ಲು ಜಾಸ್ತಿ ಆದರೆ ಬೇಸಿಕ್ ಆಗಿಬಿಡುತ್ತೆ. ಈಗ ಇದು ನಾರ್ಮಲ್ ಆಗಿ ಇರುತ್ತೆ. ಇನ್ನೂ ಅಸಿಡಿಕ್ ಮಾಡೋಕ್ಕೆ ಹೋದರೆ ನಮಗೇನಾಗುತ್ತೆ, ನಮ್ಮ ಹಲ್ಲು ಹಾಳಾಗ್ಬಿಡುತ್ತೆ. ಜಾಸ್ತಿ ಯಾವಾಗ ಅಸಿಡಿಕ್ ಆಗುತ್ತೆ, ಹಲ್ಲು ಯಾವಾಗ ಅಸಿಡಿಕ್ ಕಂಟೆಂಟ್ ಜಾಸ್ತಿ ಇರುತ್ತೆ ಆವಾಗ ಉಲ್ಕಲ್ಗಳು ಜಾಸ್ತಿ ಆಗೋಕ್ಕೆ ಶುರು ಆಗುತ್ತೆ. ಕ್ಯಾವಿಟಿ ಅಂತೆಲ್ಲ ಕರಿತೀವಲ್ಲ, ಅದೆಲ್ಲ ಆವಾಗ ಆಗೋಕ್ಕೆ ಶುರು ಆಗುತ್ತೆ. ಓಕೆನಾ, ಬಿ ಕೊಡೋ ತಪ್ಪು. ಟು ರಿಯಾಕ್ಟ್ ವಿತ್ ವಾಟರ್ ಆ್ಯಂಡ್ ರಿಲೀಸಸ್ ಹೈಡ್ರೋಜನ್ ಗ್ಯಾಸ್. ಇದು ಯಾವುದೇ ಥರ ನಮಗೆ ಏನೋ ರಿಯಾಕ್ಷನ್ ಇಲ್ಲ. ದ ಲೋವರ್ ದ ಪಿ ಎಚ್ ಆಫ್ ಸಲೈವಾ ಪ್ರಿವೆಂಟ್ ಕ್ಯಾವಿಟೀಸ್. ಲೋವರ್ ಪಿ ಎಚ್ ಇದ್ದರೆ ನಮಗೇನಾಗುತ್ತೆ, ಕ್ಯಾವಿಟೀಸ್ ಜಾಸ್ತಿ ಆಗುತ್ತೆ, ಪ್ರಿವೆಂಟ್ ಆಗಲ್ಲ, ಜಾಸ್ತಿ ಆಗುತ್ತೆ. ಸ್ಟೇಟ್ಮೆಂಟ್ ತಪ್ಪು ಕೊಟ್ಟಿದ್ದಾರೆ. ಹಾಗಾದರೆ ಯಾವುದಪ್ಪ ಆನ್ಸರ್ ಅಂದರೆ ಮೊದಲನೇದೇ, ಆಹಾರ ಸೇವಿಸಿದ ನಂತರ ಬಾಯಲ್ಲಿ ರೂಪುಗೊಂಡ ಆಮ್ಲವನ್ನು ತಟಸ್ಥಗೊಳಿಸುವುದು ಅಂತ ಕೇಳ್ತೀವಿ. ಇದನ್ನು ನಾವು ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂತಲೂ ಕರಿತೀವಿ. What will be the wavelength of a sound wave whose frequency is 220 Hz and speed is 440 meter per second in a given medium? ಸೊ ನಮ್ಗೇನು ಕೇಳಿದ್ದಾರೆ, ವೇವ್ ಲೆಂತ್ ಬಗ್ಗೆ ಕೇಳಿದ್ದಾರೆ. ಕೊಟ್ಟಿರುವ ಮಾಧ್ಯಮದಲ್ಲಿ 220 ಹರ್ಟ್ಸ್ ಆವರ್ತನ ಮತ್ತು 440 ಮೀಟರ್ ವೇಗವನ್ನು ಹೊಂದಿರುವ ಶಬ್ದ ತರಂಗಾಂತರ ಎಷ್ಟು? ಸೊ ಇಲ್ಲಿ ಏನು ವೇವ್ ಲೆಂತ್ ಅಂದರೆ, ವೇವ್ ಲೆಂತ್ಗೆ ಏನಪ್ಪ ಫಾರ್ಮುಲಾ, ನಾವು ಲ್ಯಾಂಬ್ಡಾ ಅಂತ ಮೆನ್ಷನ್ ಮಾಡ್ತೀವಿ. ಅದನ್ನು ಈಗ ಬರಿತೀವಲ್ವಾ. ಈ ವೇವ್ ಲೆಂತ್ ಫಾರ್ಮುಲಾ ಏನಪ್ಪ ಅಂತಂದರೆ ಸ್ಪೀಡ್ ಡಿವೈಡೆಡ್ ಬೈ ಫ್ರೀಕ್ವೆನ್ಸಿ. ಓಕೆನಾ. ಸೊ ಸ್ಪೀಡ್ ಎಷ್ಟಪ್ಪ, ಸ್ಪೀಡ್ ಎಷ್ಟು ಅಂತಂದರೆ 440. ಫ್ರೀಕ್ವೆನ್ಸಿ ಅಂತಂದರೆ ಫ್ರೀಕ್ವೆನ್ಸಿ ಎಷ್ಟು, 220. 0 ಕ್ಯಾನ್ಸಲ್, 2 1s 2 2s. ಸೊ ವೇವ್ ಲೆಂತ್ ಎಷ್ಟಾಯ್ತಪ್ಪ, 2 ಮೀಟರು ಇದರ ವೇವ್ ಲೆಂತ್ ಆಯಿತು. ಆಪ್ಷನ್ ಯಾವುದು, ಸಿ ಇಸ್ ದ ಕರೆಕ್ಟ್ ಆನ್ಸರ್. ಸಿಂಪಲ್ ಕ್ವಶನ್. ಓಕೆನಾ. Which calculation correctly determines the formula unit mass of CaCl2? CaCl2 ನ ಸೂತ್ರದ ಘಟಕದ ದ್ರವ್ಯರಾಶಿಯನ್ನು ಯಾವ ಲೆಕ್ಕಾಚಾರವು ಸರಿಯಾಗಿ ನಿರ್ಧರಿಸುತ್ತದೆ? ನೋಡಿ, ಇಲ್ಲಿ ಏನು ಕೊಟ್ಟಿದ್ದಾರೆ, ಒಂದು ಕಾಂಪೌಂಡ್ ಕೊಟ್ಟಿದ್ದಾರೆ, ಅದನ್ನು ನಾವು CaCl2 ಅಂತ ಕರಿತೀವಿ. ಈ CaCl2 ಅಂದರೆ ಏನು? Ca ಅಂದರೆ ಕ್ಯಾಲ್ಸಿಯಂ ಕ್ಲೋರೈಡ್ ಅಂತ. ಓಕೆನಾ. CaCl2 ಅಂತ ಕರಿತೀವಿ. Cl2 ಅಂತ ಅಂದರೆ ಕ್ಲೋರೈಡ್ ಅಥವಾ ಕ್ಲೋರಿನ್ ಅಂತ ಕರಿತೀವಿ. ಸೊ ಈಗ ನಾವು ಈ ಥರ ಏನು ಕಂಡುಹಿಡಬೇಕು, ನಾವು ಇದರ ಒಂದು ದ್ರವ್ಯರಾಶಿಯನ್ನು ಕಂಡುಹಿಡಬೇಕು. ಈಗ Ca ಅಂದರೆ ಏನು, ಪ್ಲಸ್ ಇಲ್ಲಿ ಏನು ಕೊಟ್ಟಿದ್ದಾರೆ, 2 ಪ್ರಮಾಣದಲ್ಲಿ Cl ಅಂತ ಕೊಟ್ಟಿದ್ದಾರೆ. ಓಕೆನಾ. ಇದನ್ನು ನಾವು ಫಸ್ಟು ಡಿವೈಡ್ ಮಾಡ್ಕೋಬೇಕು. Caಗೆ ಅಟಾಮಿಕ್ ಮಾಸ್ ಎಷ್ಟಪ್ಪ, 40. ಇದು ನಮಗೆ ಗೊತ್ತು, ಅಟಾಮಿಕ್ ಮಾಸ್ 40 ಅಂತ. ಈಗ ನೆಕ್ಸ್ಟು Cl ಅಂತಂದರೆ 2 ಇಂಟು ಕ್ಲೋರಿನ್ನ ಅಟಾಮಿಕ್ ಮಾಸ್ ಎಷ್ಟಪ್ಪ ಅಂತಂದರೆ 35.5. ಓಕೆನಾ. 40 ಪ್ಲಸ್ 35.5. ನಮಗೆ ಕ್ಲೋರಿನ್ ಬಗ್ಗೆ ಜಾಸ್ತಿ ಕ್ವಶನ್ಸ್ ಕೇಳಿದರೆ ನಾನು ಗ್ರೂಪ್ ಡಿ ಕ್ಲಾಸಲ್ಲೂ ಕೂಡ ನಿಮ್ಗೆ ಹೇಳಿದ್ದೀನಿ. ನೆಕ್ಸ್ಟ್ ಬರೋ ಕ್ಲಾಸಸ್ಸಲ್ಲೂ ಹೇಳ್ತೀನಿ ಯಾವ ಥರ ಕ್ವಶನ್ಸ್ ಕೇಳ್ತಾರೆ, ಯಾಕೆ ಕ್ಲೋರಿನ್ ತುಂಬ ಇಂಪಾರ್ಟೆಂಟ್ ಅಂತ. ಓಕೆನಾ. ಈಗ 35 ಇಂಟು 2 ಎಷ್ಟಪ್ಪ, 35.5 ಇಂಟು 2 ಅಂದರೆ 71 ಆಗುತ್ತೆ. ಸೊ ಟೋಟಲ್ ಎಷ್ಟು, 111 ಯೂನಿಟ್ ಆಗುತ್ತೆ. ಓಕೆನಾ. ಸೊ ನಮ್ಗೆ ಯಾವುದಪ್ಪ 111 ಅಂದರೆ ಬಿ ನಮಗೆ ಕೊಡ್ತಾ ಇದೆ. Caನ ಪ್ರಮಾಣವು ದ್ರವ್ಯರಾಶಿ ಪ್ಲಸ್ 2 ಇಂಟು Clನ ಪ್ರಮಾಣವು ದ್ರವ್ಯರಾಶಿ = 40 ಪ್ಲಸ್ 71 = 112 ಅಂತ ಕರಿತೀವಿ. ಸೊ ಈಗ ಅಟಾಮಿಕ್ ಮೊದಲೇ ಬೇರೆ ಆಪ್ಷನ್ಸ್ ನೋಡಿದ್ರೆ ಅಟಾಮಿಕ್ ಮಾಸ್ ಆಫ್ ಕ್ಯಾಲ್ಸಿಯಂ ಎಷ್ಟು, 40 ಅಂತ ಕರಿತೀವಿ. ಓಕೆನಾ. ಒಂದು ನಿಮಿಷ. ಓಕೆ, ಕರೆಕ್ಟ್ ಇದೆ. ಬಟ್ ಆಪ್ಷನ್ ನೋಡಿ, ಇಲ್ಲಿ ಏನು ಕೊಟ್ಟಿದ್ದಾರೆ, ಇಲ್ಲಿ 40 ಕೊಟ್ಟಿದ್ದಾರೆ, ಇಲ್ಲಿ 17.75 ಅಂತ ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ, 15.75 ಅಂತ ಕೊಟ್ಟಿದ್ದಾರೆ. ಸೊ ಇದು ಕ್ಲೋರಿನ್ನ ಒಂದು ಮಾಸ್, ಅಟಾಮಿಕ್ ಮಾಸ್ ಅಲ್ಲ. ಕ್ಲೋರಿನ್ದು 35.5, ಇದೊಂದಕ್ಕೆ ಮಾತ್ರ 0.5 ಇರೋದು. ಓಕೆನಾ. ಅದರೊಳಗೆ ಐಸೋಟೋಪ್ಸ್ ಎಕ್ಸ್ಚೇಂಜ್ ಆಗಿರುತ್ತೆ, ಅಯಾನ್ಸು. ಸೊ ನಮಗೆ ಮಿಕ್ಕಿದ ಆನ್ಸರ್ ಎಲ್ಲ ತಪ್ಪಾಗಿರುತ್ತೆ. ನೀವು ಬೇಕಾದ್ರೆ ನೋಡ್ಕೋಬೋದು. ಆಪ್ಷನ್ ಯಾವುದಪ್ಪ, ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ನಮಗೆ ಅಟಾಮಿಕ್ ಮಾಸ್ಗಳು ಗೊತ್ತಿರಬೇಕು, ಕೆಲವೊಂದು ಆಟಮ್ಸ್ಗಳು. ಓಕೆನಾ. ಇದು ಕ್ಯಾಲ್ಸಿಯಂ ಆಟಮ್ ಮತ್ತು ಕ್ಲೋರಿನ್ ಆಟಮ್ ಅಂತ ಕರಿತೀವಿ. ಓಕೆನಾ. Dithaman tries to extract magnesium from magnesium oxide using carbon. This attempt fails. What is the reaction? Dithaman ಇಂಗಾಲವನ್ನು ಬಳಸಿ ಮೆಗ್ನೀಷಿಯಂ ಆಕ್ಸೈಡ್ನಿಂದ ಮೆಗ್ನೀಷಿಯಮನ್ನು ಹೊರತೆಗೆಯಲು ಪ್ರಯತ್ನಿಸುತ್ತಾನೆ. ಪ್ರಯತ್ನವು ವಿಫಲಗೊಳ್ಳುತ್ತದೆ. ಇದಕ್ಕೆ ಕಾರಣ ಏನು ಅಂತ ಕೇಳಿದ್ದಾರೆ. ಸೊ ಏನು ಮಾಡ್ತಿದ್ದಾನೆ, ಇದು ಒಬ್ಬ ವ್ಯಕ್ತಿ ಮೆಗ್ನೀಷಿಯಮ್ನ ಎಕ್ಸ್ಟ್ರಾಕ್ಟ್ ಮಾಡ್ತಿದ್ದಾನೆ. ಇಲ್ಲಿ ಮೆಗ್ನೀಷಿಯಂ ಆಕ್ಸೈಡಿಂದ, ಇದು ಮೆಗ್ನೀಷಿಯಂ ಆಕ್ಸೈಡಿಂದ ಮೆಗ್ನೀಷಿಯಮ್ನ ಎಕ್ಸ್ಟ್ರಾಕ್ಟ್ ಮಾಡ್ತಿದ್ದಾರೆ. ಓಕೆನಾ. ಯಾವ ಥರದಿಂದ ಯೂಸ್ ಮಾಡಿ,
ಯೂಸಿಂಗ್ ಕಾರ್ಬನ್. ಏನು ಯೂಸ್ ಮಾಡ್ತಿದ್ದಾನೆ? ಕಾರ್ಬನ್ನ ಯೂಸ್ ಮಾಡ್ತಿದ್ದಾನೆ. ಸೊ ನಮಗೆ ಈ ಒಂದು ಅಟೆಂಪ್ಟು ಫೇಲ್ ಆಗುತ್ತೆ. ಯಾಕೆ ಫೇಲ್ ಆಗುತ್ತೆ? ಸೊ ಯಾಕಪ್ಪ ಅಂತಂದರೆ ನಾವು ಹೈ ರಿಯಾಕ್ಟಿವಿಟಿ ಸೀರೀಸ್ ಆಫ್ ಮೆಟಲ್ ನೋಡಿದಾಗ ಮೆಗ್ನೀಷಿಯಮ್ ಏನು ಹೈ ರಿಯಾಕ್ಟಿವು, ಕಾರ್ಬನ್ನು ಲೋ ರಿಯಾಕ್ಟಿವು. ಈ ಲೋ ರಿಯಾಕ್ಟಿವಿಂದ ಹೈ ರಿಯಾಕ್ಟಿವ್ ಮೆಟಲ್ನ ನಾವು ಎಕ್ಸ್ಟ್ರಾಕ್ಟ್ ಮಾಡೋಕ್ಕೆ ಆಗುತ್ತಾ? ಆಗಲ್ಲ ಅಲ್ವಾ? ಸೊ ಏನು ಅದಕ್ಕೋಸ್ಕರ ಇದು ಫೇಲ್ ಆಗುತ್ತೆ. ಆಪ್ಷನ್ಸ್ ನೋಡೋಣ. ಕಾರ್ಬನ್ ರಿಯಾಕ್ಟ್ಸ್ ವೈಲೆಂಟ್ಲಿ ವಿತ್ ಆಕ್ಸಿಜನ್. ಇಂಗಾಲವು ಆಮ್ಲಜನಕವೊಂದೇ ತೀವ್ರವಾಗಿ ಪ್ರಕ್ರಿಯಿಸುತ್ತದೆ. ಸೊ C+O2 CO2 ಆಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಆಗುತ್ತೆ. ಬಟ್ ಇಲ್ಲಿ ಏನಾಗುತ್ತೆ? ನಮ್ಗೆ ಇಲ್ಲಿ ಯಾವುದೇ ಥರದ ಮೆಗ್ನೀಷಿಯಂ ಎಕ್ಸ್ಟ್ರಾಕ್ಟ್ ಮಾಡೋಕ್ಕೆ ಕೇಳ್ತಾ ಇರೋದು. ನೆಕ್ಸ್ಟ್ ನೋಡೋಣ. ದ ರಿಯಾಕ್ಷನ್ ಪ್ರೊಡ್ಯೂಸಸ್ ಕಾರ್ಬನ್ ಮೋನೋಆಕ್ಸೈಡ್ ಓನ್ಲಿ. ಕಾರ್ಬನ್ ಮೋನೋಆಕ್ಸೈಡ್ ಅಂತ ಕರಿತಾ ಇದ್ದಾರೆ. ಓನ್ಲಿ ಅಂತ ಯಾವಾಗ ಕೊಟ್ಟಿರೋದು ಏನಾಗಿರುತ್ತೆ? ರಾಂಗ್ ಆಗಿರುತ್ತೆ. ಮೆಗ್ನೀಷಿಯಂ ಫಾರ್ಮ್ಸ್ ಅ ವಾಲಟೈಲ್ ಕಾಂಪೌಂಡ್ ವಿತ್ ಕಾರ್ಬನ್. ಚೇಂಜಿಂಗ್ ಕಾಂಪೌಂಡ್ ಅಂದರೆ ಮೆಗ್ನೀಷಿಯಂ ಇಂಗಾಲದೊಂದಿಗೆ ಭಸ್ಟಶಿಲ ಸಂಯುಕ್ತವನ್ನು ರೂಪಿಸುತ್ತದೆ. ಆಮೇಲೆ ಲಾಸ್ಟ್ ಆಪ್ಷನ್ ನೋಡಿ, ಕಾರ್ಬನ್ ಈಸ್ ಲೆಸ್ ರಿಯಾಕ್ಟಿವ್ ದೆನ್ ಮೆಗ್ನೀಷಿಯಂ. ಇಂಗಾಲವು ಮೆಗ್ನೀಷಿಯಂಗೆ ಕಡಿಮೆ ಪ್ರತಿಕ್ರಿಯಿಸಾಗುತ್ತೆ. ಆಪ್ಷನ್ ನಾನು ಏನು ಹೇಳಿದೆ? ಕಾರ್ಬನ್ ಈಸ್ ಲೆಸ್ ರಿಯಾಕ್ಟಿವ್ ದೆನ್ ಮೆಗ್ನೀಷಿಯಂ. ಹಾಗಾದರೆ ಜಾಸ್ತಿ ರಿಯಾಕ್ಟಿವ್ ಅದಪ್ಪ ಮೆಗ್ನೀಷಿಯಮು. ಸೊ ಒಂದು ಹೈ ರಿಯಾಕ್ಟಿವಿಂದ ಲೋ ರಿಯಾಕ್ಟಿವ್ ಮೆಟಲ್ನ ನಾವು ಎಕ್ಸ್ಟ್ರಾಕ್ಟ್ ಮಾಡ್ತಿದ್ರೆ ಅದು ಆಗುತ್ತೆ. ಬಟ್ ಲೋ ರಿಯಾಕ್ಟಿವ್ ಮೆಟಲಿಂದ ಹೈ ರಿಯಾಕ್ಟಿವ್ನ ನಾವು ಎಕ್ಸ್ಟ್ರಾಕ್ಟ್ ಮಾಡೋಕ್ಕೆ ಆಗೋಲ್ಲ. ಓಕೆನಾ? ಸೊ ನಮ್ಗೆ ಏನು ಗೊತ್ತಿರಬೇಕಪ್ಪ ಅಂದರೆ ಇಲ್ಲಿ ರಿಯಾಕ್ಟಿವಿಟಿ ಸೀರೀಸ್ನ ಗೊತ್ತಿರಬೇಕು. ಈಗ ನೋಡಿ, ಜಾಸ್ತಿ ರಿಯಾಕ್ಟಿವ್ ಸೀರೀಸ್ ಯಾವುದಪ್ಪ ಅಂದರೆ ಪೊಟ್ಯಾಷಿಯಂ. ಓಕೆನಾ? ಪೊಟ್ಯಾಷಿಯಂ, ಸೋಡಿಯಂ, ಲಿಥಿಯಂ, ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಅಲ್ಯೂಮಿನಿಯಂ ಇದೆಲ್ಲದಕ್ಕೆ ಏನಾಗುತ್ತೆ ಅಂದರೆ ಹೈ ರಿಯಾಕ್ಟಿವಿಟಿ ಸೀರೀಸ್ ಐತೆ. ಅದಾದಮೇಲೆ ಇವೆಲ್ಲ ಯಾವ್ದ್ರಿಂದ ನಾವು ಮಾಡ್ತೀವಪ್ಪ ಅಂದರೆ ಎಲೆಕ್ಟ್ರಾಲಿಸಿಸ್ನ ಬಳಸ್ತೀವಿ. ಏನು ಬಳಸ್ತೀವಿ? ಎಲೆಕ್ಟ್ರಾಲಿಸಿಸ್ನ ನಾವು ಬಳಸ್ತೀವಿ. ಹಾಗಾದರೆ ಎಕ್ಸ್ಟ್ರಾಕ್ಷನ್ ಡ್ಯೂ ಟು ರಿಡಕ್ಷನ್ ಆಫ್ ಕಾರ್ಬನ್ನ ಕಡಿಮೆ ಮಾಡ್ಬಿಟ್ಟು ನಾವೇನೇನು ಎಕ್ಸ್ಟ್ರಾಕ್ಟ್ ಮಾಡ್ತೀರಿ ಯಾವುದಪ್ಪ? ಜಿಂಕ್, ಐರನ್, ಟಿನ್, ಲೆಡ್, ಹೈಡ್ರೋಜನ್. ನಮಗೆ ಇಲ್ಲಿ ಒಂದು ಇಂಪಾರ್ಟೆಂಟ್ ಟರ್ಮಿನಾಲಜೀಸ್ ಗೊತ್ತಿರಬೇಕು. ಕ್ಯಾಲ್ಸಿನೇಷನ್ ಅಂದರೆ ಏನು, ರೋಸ್ಟಿಂಗ್ ಅಂದರೆ ಏನು, ರೋಸ್ಟಿಂಗ್ ಅಂದ್ರೆ ಏನು ಕಮೆಂಟಲ್ಲಿ ತಿಳಿಸಿ. ಅದು ರಿಯಾಕ್ಟಿವಿಟಿ ಸೀರೀಸ್ಗೆ ಸಂಬಂಧಪಟ್ಟಿದ್ದು. ನಿಮಗೆ ಪ್ರತಿಯೊಂದು ಎಕ್ಸಾಮಲ್ಲೂ ಕೂಡ ರಿಯಾಕ್ಟಿವಿಟಿ ಸೀರೀಸ್ ಮೇಲೆ ಕ್ವಶನ್ ಇದ್ದೇ ಇರುತ್ತೆ. ಓಕೆನಾ? ರೋಸ್ಟಿಂಗ್ ಅಂದರೆ ಏನು, ಆಮೇಲೆ ಕಾರ್ಬನೈಸೇಷನ್ ಅಥವಾ ಕ್ಯಾಲ್ಸಿನೇಷನ್ ಅಂದರೆ ಏನು. ಓಕೆನಾ? ಕ್ಯಾಲ್ಸಿನೇಷನ್ ಅಂದರೆ ಓಕೆ, ಕ್ಯಾಲ್ಸಿನೇಷನ್ ಬಿಡಿ, ಕಾರ್ಬನೈಸೇಷನ್ ಹೇಳಿ, ಕಾರ್ಬನೈಸೇಷನ್. ಓಕೆನಾ? ಇವೆರಡು ಕೂಡ ಕಮೆಂಟಲ್ಲಿ ತಿಳಿಸಿ. ಸರಿನಾ? Plants get macronutrients mainly from dash and micronutrients in small quantities from dash. ಸಸ್ಯಗಳ ಸ್ಥಳ ಪೋಷಕಾಂಶಗಳನ್ನು ಮುಖ್ಯವಾಗಿ ಡ್ಯಾಶಿಂದ ಮತ್ತು ಸೂಕ್ಷ್ಮ ಪೋಷಕಾಂಶಗಳು ಕಡಿಮೆ ಪ್ರಮಾಣದಲ್ಲಿ ಡ್ಯಾಶಿಂದ ಪಡೆಯುತ್ತವೆ. ಸೊ ಇಲ್ಲಿ ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದಾರೆ? ಒಂದು ಮ್ಯಾಕ್ರೋನ್ಯೂಟ್ರಿಯೆಂಟು, ಇನ್ನೊಂದು ಮೈಕ್ರೋನ್ಯೂಟ್ರಿಯೆಂಟ್. ಮ್ಯಾಕ್ರೋನ್ಯೂಟ್ರಿಯೆಂಟಲ್ಲೇ ನಮಗೆ ಜಾಸ್ತಿ ಪ್ರಮಾಣದಲ್ಲಿ ಬೇಕು, ಮೈಕ್ರೋನ್ಯೂಟ್ರಿಯೆಂಟ್ ಅಂದರೆ ಕಡಿಮೆ ಪ್ರಮಾಣದಲ್ಲಿ ನಮಗೆ ಬೇಕು. ಓಕೆನಾ? ಸೊ ಇದ್ರ ಬಗ್ಗೆ ಮಾತಾಡ್ತಿದ್ದಾರೆ. ಈಗ ಪ್ಲಾಂಟ್ಸ್ಗೆ ಮ್ಯಾಕ್ರೋನ್ಯೂಟ್ರಿಯೆಂಟ್ ಎಲ್ಲಿಂದ ಸಿಗುತ್ತಪ್ಪ? ಮೈಕ್ರೋನ್ಯೂಟ್ರಿಯೆಂಟ್ ಎಲ್ಲಿಂದ ಸಿಗುತ್ತಪ್ಪ? ಈ ಪ್ಲಾಂಟ್ಸ್ಗೆ ನೆನ್ಪಿಟ್ಕೊಳ್ಳಿ, ಪ್ಲಾಂಟ್ಸ್ಗೆ ಮ್ಯಾಕ್ರೋನು ಒಂದೇ, ಮೈಕ್ರೋನು ಒಂದೇ. ಎರಡು ಎಲ್ಲಿಂದ ಸಿಗುತ್ತೆ ಅಂದರೆ ಮಣ್ಣಿಂದ ಸಿಗುತ್ತೆ. ಎಲ್ಲಿಂದ ಸಿಗುತ್ತೆ? ಸಾಯಿಲಿಂದ ಸಿಗುತ್ತೆ. ಈ ಸಾಯಿಲಲ್ಲಿ ಬಂದ ಇವೆಲ್ಲ ನ್ಯೂಟ್ರಿಯೆಂಟ್ಸ್ ಮಿಕ್ಸ್ ಆಗಿ ರೂಟ್ಸಿಂದ ಏನಾಗುತ್ತೆ? ಟ್ರಾನ್ಸ್ಫರ್ ಆಗುತ್ತೆ. ಎಲ್ಲಿ ಸಿಗುತ್ತಪ್ಪ ಇದಂದರೆ ಮಣ್ಣಲ್ಲಿ ಸಿಗುತ್ತೆ. ಓಕೆನಾ? ಈಗ ನೆಕ್ಸ್ಟ್ ಬಿ ಆಪ್ಷನ್ ನೋಡಿದ್ರೆ ವಾಟರ್ ಮತ್ತು ಸ್ಯಾಂಡ್ ಅಂತ ಕೊಟ್ಟಿದ್ದಾರೆ. ಮಣ್ಣಲ್ಲಿ ನಮ್ಗೆ ಯಾವುದೇ ಥರದ ಒಂದು ಅಂಶಗಳು ಸಿಗಲ್ಲ, ನಾವು ಎಲಿಮಿನೇಟ್ ಮಾಡ್ಬೋದು. ಸನ್ಲೈಟ್ ಮತ್ತು ಮಿನರಲ್. ಸನ್ಲೈಟ್ ಯಾಕೆ? ಫೋಟೋಸಿಂಥಸಿಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆನಾ? ಬಟ್ ಅಲ್ಲಿ ಯಾವುದೇ ಥರದ ನ್ಯೂಟ್ರಿಯೆಂಟ್ಸ್ ನಮಗೆ ಸಿಗಲ್ಲ, ತಪ್ಪು. ಏರು ಮತ್ತು ವಾಟರ್ ಯಾಕಪ್ಪ? ಏರಿಂದ ಏನು ಮಾಡುತ್ತೆ? CO2 ತಗೊಳುತ್ತೆ, ಆಕ್ಸಿಜನ್ನ ಬಿಡುತ್ತೆ. ಸೊ ನಮ್ಗೆ ಇದರಿಂದನೂ ಏನೂ ಕೂಡ ನ್ಯೂಟ್ರಿಯೆಂಟ್ಸ್ನ ನಮಗೆ ಸಿಗಲ್ಲ. ನಮಗೆ ಉಳಿದಿದ್ದ ಆಪ್ಷನ್ ಯಾವುದಂದರೆ ಎ ಮಾತ್ರ ಉಳಿದಿರೋಂಥ ಒಂದು ಆಪ್ಷನ್. ಓಕೆನಾ? ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ನೋಡಿ, ಮತ್ತೆ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಬಗ್ಗೆ ಕೇಳಿದ್ದಾರೆ. ಇದನ್ನು ನೀವು ಕಮೆಂಟಲ್ಲಿ ತಿಳಿಸಿ. ಏನು ಮಾಡಿ? ಕಮೆಂಟಲ್ಲಿ ತಿಳಿಸಿ. If a lens forms a real and inverted image, the height of the image h is generally taken as. ಮಸೂರವು ನೈಜ ಮತ್ತು ತಲೆ ಕೆಳಗಾದ ಬಿಂಬವನ್ನು ರೂಪಿಸಿದರೆ ಬಿಂಬದ ಎತ್ತರ h ಅನ್ನು ಸಾಮಾನ್ಯವಾಗಿ ಹೇಗೆ ತೆಗೆದುಕೊಳ್ಳಲಾಗುತ್ತದೆ ಅಂತ ಕೇಳಿದ್ದಾರೆ. ಓಕೆನಾ? ಸೊ ಇಲ್ಲಿ ಏನ್ರ ಬಗ್ಗೆ ಮಾತಾಡ್ತಿದ್ದಾರೆ ಅಂದರೆ ಒಂದು ಲೆನ್ಸ್ ಬಗ್ಗೆ ಮಾತಾಡ್ತಿದ್ದಾರೆ. ಓಕೆನಾ? ಒಂದು ಲೆನ್ಸ್ ಬಗ್ಗೆ ಮಾತಾಡ್ತಿದ್ದಾರೆ. ಸೊ ಯಾವಾಗ ಈ ಲೆನ್ಸ್ ಫಾರ್ಮ್ಸ್ ಇಮೇಜ್ ರಿಯಲ್ ಆ್ಯಂಡ್ ಇನ್ವರ್ಟೆಡ್ ಅಂತಂದ್ರೆ ಏನು? ನೋಡಿ, ಇದು ಪ್ರಿನ್ಸಿಪಲ್ ಫೋಕಸ್ ಅಲ್ವಾ, ಪ್ರಿನ್ಸಿಪಲ್ ಆಕ್ಸಿಸ್ ಅಲ್ವಾ. ಈ ಒಂದು ಇಮೇಜ್ ಏನೋ ರಿಯಲ್ ಇಮೇಜು ಮತ್ತು ಇನ್ವರ್ಟೆಡ್ ಇಮೇಜ್ ಅಂತ ಕೇಳಿದ್ದಾರೆ. ಇನ್ವರ್ಟೆಡ್ ಇಮೇಜ್ ಅಂತಂದರೆ ಎಲ್ಲಿ ಫಾರ್ಮ್ ಆಗುತ್ತೆ? ಇವಾಗ ಒಬ್ಬ ಮ್ಯಾನ್ ಇಲ್ಲಿ ನಿಂತಿದ್ದಾನೆ ಅಂತಂದರೆ ಅವ್ನು ರಿಫ್ಲೆಕ್ಟ್ ಆಗ್ಬಿಟ್ಟು ಏನಾಗುತ್ತೆ? ಇಮೇಜು ಇಲ್ಲಿ ಫಾರ್ಮ್ ಆಗುತ್ತೆ. ಅಂದರೆ ಅವನು ಇನ್ವರ್ಟೆಡ್ ಅಂತಂದರೆ ಉಲ್ಟಾ. ಇಮೇಜ್ ಏನು ಕಾಣುತ್ತೆ? ಇಲ್ಲಿ ಉಲ್ಟಾ ಇರುತ್ತೆ. ದ ಹೈಟ್ ಆಫ್ ದ ಇಮೇಜ್ ಎಚ್ ಈಸ್ ಜನರಲಿ ಟೇಕನ್ ಆಸ್ ಡ್ಯಾಶ್. ಈ ಒಂದು ಹೈಟ್ ಆಫ್ ಇಮೇಜ್ನ ಏನಂತ ತಗೊಳ್ತೀವಿ ಅಂತ ಹೇಳಿದ್ದಾರೆ. ಸೊ ಏನಂತ ತಗೊಳ್ತೀವಿ ಅಂದರೆ ನೋಡಿ, ಇಲ್ಲಿ ಪಾಸಿಟಿವ್ ಈ ಥರ ಕೊಟ್ಟಿದ್ದಾರಾ? ಇದು ಯಾವ್ದ್ರ ಮೇಲೆ ಡಿಪೆಂಡ್ ಕೇಳಿದ್ದಾರೆ ಅಂತಂದರೆ ಕಾರ್ಟಿಸನ್ ಸೈನ್ ಅಂತ ಕರಿತೀವಿ.
ಕಾರ್ಟೀಸಿಯನ್ ಸೈನ್ ಅಂತ ಕರಿತೀವಿ. ಸಿಂಪಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ, ನೆನ್ಪಿಟ್ಕೊಳ್ಳಿ. ಈಗ ಇದೊಂದು ಮಿರರ್, ಓಕೆನಾ. ಈ ಮಿರರ್ನ ರೈಟ್ ಸೈಡ್ ಈ ಕಡೆ ಐತಲ್ವ, ಲೆಫ್ಟ್ ಸೈಡ್ಗೆ, ನಮಗೆ ಲೆಫ್ಟ್ ಸೈಡ್ ಐತಲ್ವಾ, ಈ ಮಿರರ್ನ ಲೆಫ್ಟ್ ಸೈಡ್ ಭಾಗ ಏನಿರುತ್ತಪ್ಪ ಅಂತಂದರೆ ಇದು ಯಾವಾಗಲೂ ಕೂಡ ಏನಿರುತ್ತೆ, ಈ ಕಡೆ ಇದ್ದರೆ, ಈ ರೈಟ್ ಸೈಡ್ ಇದ್ದರೆ ಪಾಸಿಟಿವ್ ಇರುತ್ತೆ, ಓಕೆನಾ. ಈ ಕಡೆ ಭಾಗ ಏನಾಗಿರುತ್ತೆ, ಪಾಸಿಟಿವ್ ಇರುತ್ತೆ, ಈ ಕಡೆ ಭಾಗ ನೆಗೆಟಿವ್ ಇರುತ್ತೆ. ಅದೇ ಥರ ಈ ಮಿರರ್ನ ಅಪ್ ಸೈಡ್ ಭಾಗ ಏನಿರುತ್ತೆ, ಪಾಸಿಟಿವ್ ಇರುತ್ತೆ, ಡೌನ್ ಸೈಡ್ ಭಾಗ ಏನಿರುತ್ತೆ, ನೆಗೆಟಿವ್ ಇರುತ್ತೆ, ಓಕೆನಾ. ಇಲ್ಲಿ ಏನೇ ಇದ್ರು ನೆಗೆಟಿವ್. ಸೊ ಇದನ್ನು ಯಾರು ಕೊಡ್ತಾರೆ ಅಂದರೆ ಕಾರ್ಟೀಸಿಯನ್ ಸೈನ್ ಅಂತ ನಮಗೆ ಗೊತ್ತಿರಬೇಕು, ಓಕೆನಾ. ನೆನ್ಪಿಟ್ಕೊಳ್ಳಿ. ನೀವು ಯಾವ ಥರ ನೆನ್ಪಿಟ್ಕೊಳ್ಳಿ ಅಂತಂದರೆ, ಈಗ ಹಿಂಗೆ ಪ್ಲಸ್ ಹಾಕೋಬಿಟ್ಟು ಈ ಕಡೆ ಏನೇ ಆದರೂ ಬಂದರೂ ಪ್ಲಸ್ಸು, ಈ ಕಡೆ ಏನೇ ಹೋದರೂ ಮೈನಸ್ಸು, ಮೇಲ್ಗಡೆ ಬಂದ್ರೂ ಪ್ಲಸ್ಸು, ಕೆಳಗಡೆ ಹೋದ್ರೂ ಮೈನಸ್ಸು, ಓಕೆನಾ. ಈ ಥರ ನೆನ್ಪಿಟ್ಕೊಳ್ಳಿ, ಓಕೆನಾ. ಈ ಇಮೇಜ್ ಇಲ್ಲಿ ಏನೈತೆ, ಇಲ್ಲಿ ಪಾಸಿಟಿವ್ ಅಲ್ಲಿ ಐತೆ, ಓಕೆನಾ. ಮೇಲ್ಗಡೆ ಐತೆ ಪಾಸಿಟಿವ್ ಐತೆ, ಬಟ್ ಈ ಕಡೆ ಡೈರೆಕ್ಷನ್ ನೋಡಿದ್ರೆ ನೆಗೆಟಿವ್ ಅಲ್ಲಿ ಐತೆ. ಸೊ ಈ ಇಮೇಜ್ ಯಾವ ಕಡೆ ಫಾರ್ಮ್ ಆಗುತ್ತೆ, ಈ ಕಡೆ ಡೌನ್ವರ್ಡ್ ಐತಲ್ವಾ, ಈ ಡೌನ್ವರ್ಡ್ ಇದ್ರೆ ಏನು, ಈ ಕಡೆ ಇದ್ದರೆ ಏನಾಗುತ್ತೆ, ಎಲ್ಲ ಕೂಡ ನೆಗೆಟಿವ್ ಅಲ್ಲಿ ಇರುತ್ತೆ, ಓಕೆನಾ. ಸೊ ಇದೇನೈತೆ, ಬಿಲೋ ಇದ್ರೆ ನೀವು ನೆಗೆಟಿವ್, ಅಬೋವ್ ಇದ್ದರೆ ಪಾಸಿಟಿವ್. ಈ ಕಡೆ ಲೆಫ್ಟಿಗೆ ಬಂದರೆ ಇದು ನೆಗೆಟಿವ್, ಈ ಕಡೆ ರೈಟಿಗೆ ಇದ್ದರೆ ಅದು ಪಾಸಿಟಿವ್. ಕಾರ್ಟೀಸಿಯನ್ ಸೈನ್ಸ್ ಪ್ರಕಾರ ನಮಗೆ ಇದು ಗೊತ್ತಿರಬೇಕು. ಅವ್ರ ಮೇಲೆ ಕ್ವಶನ್ಸ್ ಜಾಸ್ತಿ ಅಂದರೆ ಜಾಸ್ತಿ ಕೇಳ್ತಾರೆ. ಸೊ ಇವಾಗ ಇಮೇಜ್ ಹೇಗಪ್ಪ ಫಾರ್ಮ್ ಆಗಿದೆ ಅಂದರೆ, ಇದು ಯಾವ ಕಡೆ ಐತೆ, ಈ ಕಡೆ ರೈಟಲ್ಲಿ ಐತೆ, ಬಟ್ ಡೌನ್ವರ್ಡ್ ಐತೆ ಅಂದರೆ ನೆಗೆಟಿವ್. ಇಲ್ಲೇನೈತೆ, ನೆಗೆಟಿವ್ ಅಲ್ಲಿ ಐತೆ. ಡೌನ್ವರ್ಡ್ ಅಂದರೆ ನೆಗೆಟಿವ್ ಅಲ್ವಾ. ಸೊ ಯಾವುದಪ್ಪ ನೆಗೆಟಿವ್, ಪಾಸಿಟಿವ್ ಅಲ್ಲ, ಪಾಸಿಟಿವ್ ಅಲ್ಲ, ಇನ್ನು ಎರಡು ಆಪ್ಷನ್ ನೋಡಬೇಕು. ನೆಗೆಟಿವ್ ಅಂತ ಕೊಟ್ಟಿದ್ದಾರೆ, ಓನ್ಲಿ ಇಫ್ ದ ಆಬ್ಜೆಕ್ಟ್ ಈಸ್ ವರ್ಚುವಲ್. ಓನ್ಲಿ ಅಂತ ಐತೆ, ಇದು ತಪ್ಪು. ಇಫ್ ದ ಆಬ್ಜೆಕ್ಟ್ ಈಸ್ ವರ್ಚುವಲ್ ಅಂತ ಕೇಳಿದ್ದಾರೆ. ಇಲ್ಲಿ ನೆಗೆಟಿವ್ ಆ್ಯಸ್ ಇಟ್ ಬಿಲೋಸ್ ದ ಆಕ್ಸಿಸ್. ಇಲ್ಲಿ ಏನು ಬಗ್ಗೆ ಇದೆ, ಪ್ರಿನ್ಸಿಪಲ್ ಆಕ್ಸಿಸ್ ಅಲ್ವಾ, ಇದ್ರ ಕೆಳಗಡೆ ಇದು ಫಾರ್ಮ್ ಆಗ್ತಿದೆಯಲ್ವಾ. ಸೊ ಇದೇನು ನೆಗೆಟಿವ್ ಇಮೇಜ್ ಆ್ಯಸ್ ಇಟ್ ಈಸ್ ಬಿಲೋ ದ ಆಕ್ಸಿಸ್ ಅಂತ ನಾವು ಕರಿತೀವಿ, ಓಕೆನಾ. ಆಪ್ಷನ್ ಯಾವುದು, ಡಿ ಇಸ್ ದ ಕರೆಕ್ಟ್ ಆನ್ಸರ್. ನೋಡಿ ಇಲ್ಲಿ ಕೊಟ್ಟಿರ್ತೀನಿ ಎಕ್ಸ್ಪ್ಲನೇಷನು, ನೀವು ಹೋಗಿ ಮತ್ತೆ ಓದ್ಕೋಬೋದು. ವಿಚ್ ಆಫ್ ದ ಫಾಲೋಯಿಂಗ್ ಕರೆಕ್ಟ್ಲಿ ಎಕ್ಸ್ಪ್ಲೇನ್ಸ್ ದ ಅಡಾಪ್ಟೇಷನ್ ಆಫ್ ಡೆಸರ್ಟ್ ಪ್ಲಾಂಟ್ಸ್ ಇನ್ ಫೋಟೋಸಿಂಥಸಿಸ್. ದ್ಯುತಿಸಂಶ್ಲೇಷಣೆಯನ್ನು, ಮರುಭೂಮಿ ಸಸ್ಯಗಳ ಹೊಂದಾಣಿಕೆಯನ್ನು ಕೆಳಗಿನ ಯಾವುಗಳಲ್ಲಿ ಯಾವುದು ಸರಿಯಾಗಿ ವಿವರಿಸುತ್ತದೆ. ಸೊ ಈ ದ್ಯುತಿಸಂಶ್ಲೇಷಣೆ ಅಂದ್ರೇನು, ಫೋಟೋಸಿಂಥಸಿಸ್. ಈ ಫೋಟೋಸಿಂಥಸಿಸ್ ಏನು ಮಾಡುತ್ತಪ್ಪ ಅಂದರೆ, ಪ್ಲಾಂಟ್ಸು ತಮ್ಮ ಫುಡ್ನ ಏನು ಮಾಡುತ್ತೆ, ತಾವೇ ಕ್ರಿಯೇಟ್ ಮಾಡುತ್ತೆ, ಓಕೆನಾ. ಕ್ರಿಯೇಟ್ ಮಾಡ್ಕೊಂಡು ಏನು ಮಾಡುತ್ತೆ, ಆಹಾರನ ಪಡ್ಕೊಳ್ಳುತ್ತೆ, ಓಕೆನಾ. ಪ್ಲಾಂಟ್ಸ್ ಕ್ರಿಯೇಟ್ ದೇರ್ ಓನ್ ಫುಡ್ ವಿತ್ ದ ಹೆಲ್ಪ್ ಆಫ್ ಫೋಟೋಸಿಂಥಸಿಸ್ ಯೂಸಿಂಗ್ ಏನು, ಕ್ಲೋರೋಫಿಲ್ ಅಂತ ನಾವು ಕರಿತೀವಿ, ಓಕೆನಾ. ಗ್ರೀನ್ ಪಿಗ್ಮೆಂಟ್ ಕ್ಲೋರೋಫಿಲ್ ಅಂತ ಕರಿತೀವಿ. ಹಾಗಾದರೆ ನಮ್ಮ ಕ್ವಶನ್ ಏನು ಕೇಳಿದ್ದಾರೆ ಅಂದರೆ, ಈ ಒಂದು ಡೆಸರ್ಟ್ ಅಂದರೆ ಮರುಭೂಮಿ ಅಂತ ಕರಿತೀವಲ್ವ, ಅಲ್ಲಿ ಏನಿರುತ್ತೆ, ನಮಗೆ ಜಾಸ್ತಿ ಬಿಸಿಲಿರುತ್ತೆ, ಕಡಿಮೆ ವಾಟರ್ ಇರುತ್ತೆ. ಈ ಫೋಟೋಸಿಂಥಸಿಸ್ ಪ್ರಾಸೆಸ್ ಹೇಗೆ ನಡೆಯುತ್ತೆ ಅಂತ ಕೇಳಿದ್ದಾರೆ, ಓಕೆನಾ. ಆಪ್ಷನ್ಸ್ ನೋಡೋಣ. ಲೈಟ್ ಎನರ್ಜಿ ಇಸ್ ಕ್ಯಾಪ್ಚರ್ಡ್ ಅಟ್ ನೈಟ್ ಆ್ಯಂಡ್ ಕನ್ವರ್ಟೆಡ್ ಇಂಟು ಸ್ಟ್ಯಾಚ್ ಫಾರ್ ಡೇ ಟೈಮ್. ಬೆಳಕಿನ ಶಕ್ತಿಯನ್ನು ರಾತ್ರಿಯಲ್ಲಿ ಸೆರೆ ಹಿಡಿಯಲಾಗುತ್ತದೆ ಮತ್ತು ಹಗಲಿನಲ್ಲಿ ಬಳಸಲು ಪಿಸ್ತವಾಗಿ ಪರಿವರ್ತನೆ ಆಗುತ್ತದೆ. ಸೊ ಇಲ್ಲೇನು, ಲೈಟ್ ಎನರ್ಜಿ ಯಾವಾಗಪ್ಪ, ನಮ್ಗೆ ಲೈಟ್ ಯಾವಾಗ ಇರುತ್ತೆ, ಸನ್ಲೈಟ್ ಇದ್ದಾಗ ನಮಗೆ ಲೈಟ್ ಎನರ್ಜಿ ಸಿಗುತ್ತೆ, ಸನ್ಲೈಟ್ ಸಿಗುತ್ತೆ. ಹಾಗಾದರೆ ನೈಟ್ ಯಾವಾಗಪ್ಪ ನಮಗೆ ಎನರ್ಜಿ ಸಿಗುತ್ತೆ, ಬೇಸಿಕ್ಕಾಗಿ ಥಿಂಕ್ ಮಾಡಿ. ನೈಟ್ ಹೊತ್ತು ಅಥವಾ ರಾತ್ರಿ ಇದ್ದಾಗ ನಮಗೆ ಸನ್ಲೈಟ್ ಹೇಗೆ ಸಿಗುತ್ತೆ. ಸೊ ನಮಗೆ ನೈಟ್ ಇದ್ದಾಗ ನಮ್ಗೆ ಯಾವುದೇ ಥರ ಸನ್ಲೈಟ್ ಸಿಗಲ್ಲ, ಅವಾಗ ಏನಾಗುತ್ತೆ, ನಮ್ಗೆ ಲೈಟ್ ಎನರ್ಜಿನೂ ನಮಗೆ ಸಿಗಲ್ಲ, ನಮ್ಮನ್ನೆಲ್ಲ ಟ್ರ್ಯಾಪ್ ಮಾಡ್ತಿದ್ದಾರೆ, ಸರಿನಾ. ಬೆಳಗ್ಗೆ ಇದ್ದಾಗ ಮಾತ್ರ ನಮಗೆ ಲೈಟ್ ಎನರ್ಜಿ ಸಿಗೋದು. ನೈಟ್ ಹೊತ್ತು ಯಾವ ಎನರ್ಜಿ ಸಿಗುತ್ತಪ್ಪ, ಫೋಟೋಸಿಂಥಸಿಸ್ ನೈಟ್ ಆಗೋದೇ ಇಲ್ಲ. ಈಗ ನೆಕ್ಸ್ಟ್ ಬಿ ನೋಡೋಣ. ಆಕ್ಸಿಜನ್ ಈಸ್ ಅಬ್ಸಾರ್ಬ್ಡ್ ಅಟ್ ನೈಟ್ ವೈಲ್ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಡ್ಯೂರಿಂಗ್ ದ ಡೇ ಟೈಮ್. ಇಲ್ಲಿ ಏನು ಕೊಟ್ಟಿದ್ದಾರೆ, ಆಮ್ಲಜನಕವನ್ನು ರಾತ್ರಿಯಲ್ಲಿ ಹೀರಲ್ಪಡುತ್ತದೆ, ಆದರೆ ಇಂಗಾಲದ ಡೈಆಕ್ಸೈಡ್ ಹಗಲಿನಲ್ಲಿ ಬಿಡಲಾಗುತ್ತದೆ. ಸೊ ನಮಗೆ ಸನ್ಲೈಟ್ ಇದ್ದಾಗ ಏನಾಗುತ್ತೆ, ಸನ್ಲೈಟ್ ಬಂದಾಗ ಪ್ಲಾಂಟ್ಸ್ ಏನು ಮಾಡುತ್ತಪ್ಪ ಅಂತಂದರೆ, ಪ್ಲಾಂಟ್ಸು ಕಾರ್ಬನ್ ಡೈಆಕ್ಸೈಡ್ನೇ ತಗೊಳ್ಳುತ್ತೆ, ಏನು ಮಾಡುತ್ತೆ, ಆಕ್ಸಿಜನ್ ರಿಲೀಸ್ ಮಾಡುತ್ತೆ. ಇಲ್ಲೇನು ಕೊಟ್ಟಿದ್ದಾರೆ, ಆಕ್ಸಿಜನ್ ಈಸ್ ಅಬ್ಸಾರ್ಬ್ಡ್ ಅಟ್ ನೈಟ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಡ್ಯೂರಿಂಗ್ ಡೇ ಟೈಮ್. ಸೊ ಇಲ್ಲಿ ಏನಪ್ಪ ಅಂತಂದರೆ, ಫಸ್ಟು ಆಕ್ಸಿಜನ್ನ ಬಿಡುಗಡೆ ಮಾಡುತ್ತೆ, ಮತ್ತು ಕಾರ್ಬನ್ ಡೈಆಕ್ಸೈಡ್ ಏನು ಮಾಡುತ್ತೆ, ಪ್ಲಾಂಟ್ಸು ಟೇಕ್ ಇನ್ ಮಾಡುತ್ತೆ. ಆದರೆ ಇಲ್ಲಿ ಎರಡು ಉಲ್ಟಾ ಕೊಟ್ಬಿಟ್ಟಿದ್ದಾರೆ, ಇದು ಕೂಡ ಆಪ್ಷನ್ ತಪ್ಪು. ಆಪ್ಷನ್ ಸಿ ನೋಡೋಣ. ಕಾರ್ಬನ್ ಡೈಆಕ್ಸೈಡ್ ಅಪ್ಟೇಕ್ ಅಕರ್ಸ್ ಅಟ್ ನೈಟ್ ಆ್ಯಂಡ್ ಕಾರ್ಬೋಹೈಡ್ರೇಟ್ಸ್ ಆರ್ ಸಿಂಥಸೈಸ್ ಡ್ಯೂರಿಂಗ್ ದ ಡೇ. ಇನ್ನು ಇಂಗಾಲದ ಡೈಆಕ್ಸೈಡ್ ಗ್ರಹಣವು ರಾತ್ರಿಯಲ್ಲಿ ಸಂಭವಿಸುತ್ತದೆ ಮತ್ತು ಹಗಲಿನಲ್ಲಿ ಕಾರ್ಬೋಹೈಡ್ರೇಟ್ಸ್ಗಳು ಏನಾಗುತ್ತೆ, ಸಂಶ್ಲೇಷಿಸಪಡುತ್ತದೆ ಅಂತ ಕೇಳಿದ್ದಾರೆ. ಯಾವಾಗ ಅಂದರೆ, ಆ ಒಂದು ಸಿಂಥಸಿಸ್ ಯಾವಾಗ ಆಗುತ್ತಪ್ಪ ಅಂದರೆ, ಕಾರ್ಬೋಹೈಡ್ರೇಟ್ಸು ಸಿಂಥಸಿಸು ಡ್ಯೂರಿಂಗ್ ದ ಡೇ ಟೈಮ್ ಅಂತ ಕರಿತೀವಿ. ಈ ಥರ ಒಂದು ಫೀಚರ್ಸ್ ಎಲ್ಲಪ್ಪ ಅಂತಂದರೆ ಡೆಸರ್ಟಲ್ಲಿ ಕಂಡುಬರುತ್ತೆ, ಡೆಸರ್ಟ್ ಪ್ಲಾಂಟ್ಸಲ್ಲಿ ಕಂಡುಬರುತ್ತೆ. ಈಗ 4ನೇ ಆಪ್ಷನ್ ನೋಡೋಣ. ಫೋಟೋಸಿಂಥಸಿಸ್ ಇಸ್ ರಿಸ್ಟ್ರಿಕ್ಟೆಡ್ ಟು ನೈಟ್ ಟೈಮ್ ಓನ್ಲಿ ಟು ಮಿನಿಮೈಸ್ ವಾಟರ್ ಲಾಸ್. ಫೋಟೋಸಿಂಥಸಿಸ್ ಯಾವಾಗಪ್ಪ, ಡೇ ಟೈಮ್ ಆಗಬೇಕು, ನೈಟ್ ಟೈಮು ಅಲ್ಲ. ಡಿ ಕೂಡ ತಪ್ಪು. ಈ 3 ಆಪ್ಷನ್ನ ಓದಿ ಇದು ಮಾಡಿದ್ರು ನಮಗೆ ಮಿಕ್ಕಿರೋದು ಸಿ ಅಂತ ಕರೆಕ್ಟಾಗಿ ಗೊತ್ತಾಗುತ್ತೆ. ಸೊ ಈಗ ಕಾರ್ಬನ್ ಡೈಆಕ್ಸೈಡ್ ಯಾವಾಗ ತಗೊಳುತ್ತಪ್ಪ ಅಂದರೆ, ನೈಟ್ ಟೈಮಲ್ಲಿ ತಗೊಳುತ್ತೆ, ಓಕೆನಾ. ಅವಾಗ ಏನಪ್ಪ ಅಂತಂದರೆ, ಕಾರ್ಬೋಹೈಡ್ರೇಟ್ಸ್ನ ಸ್ಟೋರ್ ಮಾಡಿಕೊಂಡು ಬಿಸಿಲು ಬಂದಾಗ ಏನು ಮಾಡುತ್ತೆ, ಫೋಟೋಸಿಂಥಸಿಸಿಂದ ಕಾರ್ಬೋಹೈಡ್ರೇಟ್ಸ್ನ ಏನು ಮಾಡುತ್ತೆ, ಸಿಂಥಸೈಸ್ ಮಾಡುತ್ತೆ, ಓಕೆನಾ.
ನಮಗೆ ಗೊತ್ತಿರಬೇಕು. ಅದಕ್ಕೋಸ್ಕರ ಈಗ ಬೆಳಗ್ಗೆ ನೋಡಿರ್ತೀರ ನೀವು, ಫುಲ್ಲು 5 ಗಂಟೆ ಇದ್ದಾಗ ಫುಲ್ಲು ಫ್ರೆಶ್ನೆಸ್ ಅನಿಸ್ತಿರುತ್ತೆ ಗಿಡ ಹತ್ರ. ಯಾಕೆ? ಆಕ್ಸಿಜನ್ ರಿಲೀಸ್ ಆಗ್ತಾ ಇರುತ್ತೆ. ಓಕೆನಾ? ಯಾಕಂದರೆ ಡೇ ಟೈಮ್ ಶುರು ಆದಾಗೆ ಏನಾಗುತ್ತೆ, ಆಕ್ಸಿಜನ್ ರಿಲೀಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ನಮಗೆ ಸಖತ್ತು ಫ್ರೆಶ್ನೆಸ್ಸು ಅನಿಸ್ತಾ ಇರುತ್ತೆ. ಓಕೆನಾ? ಈಗ ಲಾಸ್ಟ್ ಕ್ವಶನು, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅ ಕಾಂಪ್ಲೆಕ್ಸ್ ಪರ್ಮನೆಂಟ್ ಟಿಶ್ಯೂ ರೆಸ್ಪಾನ್ಸಿಬಲ್ ಫಾರ್ ದ ಟ್ರಾನ್ಸ್ಪೋರ್ಟ್ ಆಫ್ ವಾಟರ್ ಇನ್ ಪ್ಲಾಂಟ್ಸ್? ಸಸ್ಯಗಳಲ್ಲಿ ನೀರನ್ನು ಸಾಗಿಸಲು ಕಾರಣವಾದ ಸಂಕೀರ್ಣ ಶಾಶ್ವತ ಅಂಗಾಂಶ ಕೆಳಗಿನವುಗಳಲ್ಲಿ ಯಾವುದು? ಸೊ ನಮ್ಗೆ ಯಾವುದ್ರ ಬಗ್ಗೆ ಮಾತಾಡ್ತಿದ್ದಾರೆ? ಟಿಶ್ಯೂಸ್ ಬಗ್ಗೆ ಮಾತಾಡ್ತಿದ್ದಾರೆ. ಅದರೊಳಗೂ ಪ್ಲಾಂಟ್ ಟಿಶ್ಯೂ ಬಗ್ಗೆ ಮಾತಾಡ್ತಿದ್ದಾರೆ. ಪ್ಲಾಂಟ್ ಟಿಶ್ಯೂ. ಈಗ ಪ್ಲಾಂಟ್ ಟಿಶ್ಯೂ ಅಂತ ನೋಡೋದಾದರೆ ನಮಗೆ 2 ಬರುತ್ತೆ. ಒಂದು ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಮತ್ತು ಇನ್ನೊಂದು ಪರ್ಮನೆಂಟ್ ಟಿಶ್ಯೂ. ಓಕೆ, ಒಂದು ನಿಮಿಷ. ಮೆರಿಸ್ಟಮ್ಯಾಟಿಕ್ ಟಿಶ್ಯೂ, ಇನ್ನೊಂದು ಪರ್ಮನೆಂಟ್ ಟಿಶ್ಯೂ ಅಂತ ಕರಿತೀವಿ. ಓಕೆನಾ? ಈ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಏನಂದರೆ ಇದು ಡಿವೈಡಿಂಗ್ ಸೆಲ್ಸ್ ಅಂತ ಕರಿತೀವಿ. ಈ ಒಂದು ಸೆಲ್ಸ್ ಏನಾಗ್ತಾ ಇರುತ್ತೆ, ಡಿವೈಡ್ ಆಗ್ತಾನೆ ಇರುತ್ತೆ. ಹಾಗಾದರೆ ಪರ್ಮನೆಂಟ್ ಸೆಲ್ಸ್ ಏನು, ಅದು ಡಿವೈಡ್ ಆಗ್ತಾ ಇರಲ್ಲ. ಈ ಪರ್ಮನೆಂಟ್ ಟಿಶ್ಯೂಸಲ್ಲಿ ನಾವು 2 ಥರ ನೋಡ್ತೀವಿ. ಒಂದು ಸಿಂಪಲ್ ಪರ್ಮನೆಂಟ್ ಟಿಶ್ಯೂ, ಇನ್ನೊಂದೇನಪ್ಪ ಅಂದರೆ ಕಾಂಪ್ಲೆಕ್ಸ್ ಪರ್ಮನೆಂಟ್ ಟಿಶ್ಯೂ. ಓಕೆನಾ? ಈ ಸಿಂಪಲ್ ಪರ್ಮನೆಂಟ್ ಟಿಶ್ಯೂ ಅಂದರೆ ಏನು, ಇದರೊಳಗೆ 3 ಥರ ಬರುತ್ತೆ. ಕೋಲನ್ಕೈಮಾ, ಸ್ಕ್ಲೆರೆನ್ಕೈಮಾ, ಪ್ಯಾರೆನ್ಕೈಮಾ ಅಂತ ಕರಿತೀವಿ. ಈ ಕಾಂಪ್ಲೆಕ್ಸ್ ಪರ್ಮನೆಂಟ್ ಟಿಶ್ಯೂಲಿ ಒಂದು ಝೈಲಮ್ ಬರುತ್ತೆ, ಇನ್ನೊಂದೇನು ಬರುತ್ತೆ, ಫ್ಲೋಯಮ್ ಬರುತ್ತೆ. ಓಕೆನಾ? ನಮಗೆ ಇಷ್ಟು ಬಗ್ಗೆ ಗೊತ್ತಿರಬೇಕು. ಸೊ ಈಗ ಆಪ್ಷನ್ ನೋಡೋಣ. ನಮ್ಗೆ ಯಾವ್ದ್ರ ಬಗ್ಗೆ ಕೇಳ್ತಿರ್ತೀವಿ ಇಲ್ಲಿ? ಕಾಂಪ್ಲೆಕ್ಸ್ ಪರ್ಮನೆಂಟ್ ಟಿಶ್ಯೂ ಬಗ್ಗೆ ಕೇಳ್ತೀವಿ. ಕಾಂಪ್ಲೆಕ್ಸ್ ಪರ್ಮನೆಂಟ್ ಟಿಶ್ಯೂಲಿ ಯಾವ್ದು ಬರುತ್ತೆ? ಝೈಲಮ್ ಮತ್ತು ಇನ್ನೊಂದು ಫ್ಲೋಯಮ್. ಓಕೆನಾ? ಇವೆರಡು ನಮಗೆ ಬರುತ್ತೆ. ನೋಡೋಣ. ಈಗ ಏನು ಹೇಳಿದ್ದಾರೆ, ಕೋಲನ್ಕೈಮಾ ಅಂತ ಕರಿತೀವಿ. ಈ ಕೋಲನ್ಕೈಮಾ ಎಲ್ಲಿ ಬರುತ್ತೆ? ಇದು ಒಂದು ಸಿಂಪಲ್ ಪರ್ಮನೆಂಟ್ ಟಿಶ್ಯೂ. ಕೋಲನ್ಕೈಮಾ ಏನು ಮಾಡುತ್ತೆ ಅಂದರೆ ಅದು ಕೂಲ್ ಆಗಿರುತ್ತಾ. ಕೂಲ್ ಅಂತ ಅರ್ಥ ಮಾಡ್ಕೊಳ್ಳಿ. ಇದೇನು ಮಾಡುತ್ತೆ? ಫ್ಲೆಕ್ಸಿಬಿಲಿಟಿ ಕೊಡುತ್ತೆ, ಸ್ಟ್ರೆಂತ್ ಕೊಡುತ್ತೆ. ಓಕೆನಾ? ಇದು ನಮಗೆ ಗೊತ್ತಿರಬೇಕು. ಕೋಲನ್ಕೈಮಾ ಅದು ಸಿಂಪಲ್ ಪರ್ಮನೆಂಟ್ ಟಿಶ್ಯೂ. ಈಗ ಝೈಲಮ್ ಏನು ಮಾಡುತ್ತಪ್ಪ ಅಂದರೆ ವಾಟರ್ನ ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ಇಲ್ಲಿ ಗಿಡಗಳಲ್ಲಿ ವಾಟರ್ನ ಟ್ರಾನ್ಸ್ಪೋರ್ಟ್ ಮಾಡೋದು ಯಾವುದಪ್ಪ ಅಂದರೆ ಝೈಲಮ್ ಅಂತ ಕರಿತೀವಿ, ಅಥವಾ ಸಸ್ಯಧರು ಅಂತ ಕರಿತೀವಿ. ನಮ್ಮ ಕ್ವಶನ್ ಕೇಳಿದ ಆನ್ಸರ್ ಇದೆ. ಈಗ ನೆಕ್ಸ್ಟ್ ಆಪ್ಷನ್ ಹೇಳು, ಪ್ಯಾರೆನ್ಕೈಮಾ. ಈ ಪ್ಯಾರೆನ್ಕೈಮಾ ಮೇಲೆ ಬರುತ್ತೆ? ಇದೊಂದು ಸಿಂಪಲ್ ಪರ್ಮನೆಂಟ್ ಟಿಶ್ಯೂ ಅಲ್ವಾ? ಹಾಗಾದ್ರೆ ಇದು ಕೂಡ ಆನ್ಸರ್ ಆಗಲ್ಲ. ಫ್ಲೋಯಮ್ ಏನು ಮಾಡುತ್ತೆ? ಇದೊಂದು ಕಾಂಪ್ಲೆಕ್ಸ್ ಪರ್ಮನೆಂಟ್ ಟಿಶ್ಯೂನೇ. ಇದೇನು ಮಾಡುತ್ತಪ್ಪ ಅಂದರೆ ಫುಡ್ನ ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ಓಕೆನಾ? ಹಾಗಾದರೆ ಇದು ಗಿಡ ಅಂತಂದರೆ ಈ ಗಿಡದಿಂದ ರೂಟ್ಸಿಂದ ಎಲ್ಲ ಹೋಗುತ್ತೆ. ನೀರುಗಳು ಎಲ್ಲಿಂದ ಹೋಗುತ್ತೆ? ರೂಟ್ಸಿಂದ ಹೋಗುತ್ತೆ. ಓಕೆನಾ? ಹಾಗಾದರೆ ಝೈಲಮ್ಗೆ ಏನಿರುತ್ತೆ? ಒಂದೇ ಡೈರೆಕ್ಷನು, ಅಪ್ವರ್ಡ್ ಡೈರೆಕ್ಷನ್ ಮಾತ್ರ ಝೈಲಮ್ಗೆ. ಆದರೆ ಫ್ಲೋಯಮ್ಗೆ ಹಂಗಲ್ಲ. ರೂಟ್ಸಿಂದನೂ ಫುಡ್ ಹೋಗುತ್ತೆ, ಲೀವ್ಸಿಂದನೂ ಏನು ಬರುತ್ತೆ? ವಾಪಸ್ ಬೇರೆ ಒಂದು ಬಾಡಿ ಪಾರ್ಟ್ಸ್ಗೆ ಫುಡ್ ಬರುತ್ತೆ. ಫ್ಲೋಯಮ್ಗೆ ಡಬಲ್ ಡೈರೆಕ್ಷನ್ ಇರುತ್ತೆ, ಝೈಲಮ್ಗೆ ಏನಿರುತ್ತೆ? ಸಿಂಗಲ್ ಡೈರೆಕ್ಷನ್ ಅಥವಾ ಯೂನಿ ಡೈರೆಕ್ಷನ್ ಅಂತ ನಾವು ಕರಿತೀವಿ. ಓಕೆನಾ? ಒಂದು ಪ್ಲಾಂಟ್ ಬಾಡಿಲಿ ವಾಟರ್ ಏನಾದರೂ ಸಾಗಿಸೋದನ್ನ ಝೈಲಮ್ ಅಂತ ಕರಿತೀವಿ, ಆಹಾರವನ್ನು ಸಾಗಿಸೋದನ್ನ ಫ್ಲೋಯಮ್ ಅಂತ ಕರಿತೀವಿ. ಓಕೆನಾ? ಸೊ ಇಲ್ಲಿಗೆ 15 ಕ್ವಶನ್ಸ್ ಎಂಡ್ ಆಯಿತು. ಸೊ ಥ್ಯಾಂಕ್ ಯು ಎವ್ರಿವನ್. ಮತ್ತು ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇನ್ನು ಎಲ್ಲ ನಿಮ್ಮ ಫ್ರೆಂಡ್ಸ್ಗೂ ಶೇರಿ. ಕರ್ನಾಟಕದಲ್ಲಿ ಎಲ್ಲರಿಗೂ ಶೇರ್ ಮಾಡಿ, ಸಾಕಷ್ಟು ಜನಕ್ಕೆ ತಲುಪಬೇಕು ಇದು. ಓಕೆನಾ? ಮತ್ತು ಲೈಕ್ ಮಾಡಿ, ವಿಡಿಯೋನ ಲೈಕ್ ಮಾಡಿ. ಲೈಕ್ ಆದಮೇಲೆ ಹೈಪ್ ಅಂತ ಒಂದಿರುತ್ತೆ. ಓಕೆನಾ? ಅದನ್ನು ನೀವು ಕೊಡಿ, ಆವಾಗ ವಿಡಿಯೋ ಎಲ್ಲರಿಗೂ ಬೇಗ ಸ್ಪ್ರೆಡ್ ಆಗುತ್ತೆ. ಓಕೆನಾ? ಸೊ ಥ್ಯಾಂಕ್ ಯು ಎವ್ರಿವನ್. ಮೀಟ್ ಯು ಇನ್ ದ ನೆಕ್ಸ್ಟ್ ಶೋ. ಓಕೆನಾ? ಶೋ ಇಷ್ಟ ಆದರೆ ನಿಮ್ಮ ಕಮೆಂಟಲ್ಲಿ ನಿಮ್ಮ ಅಭಿಪ್ರಾಯನ ತಿಳಿಸ್ತಾ ಇರಿ.